ನನ್ನ ಕೆಲಸಗಳನ್ನು ನೋಡಿ ನಮ್ಮ ಸಂಗಮೇಶ್ ಬೊಬ್ಲೇಶ್ವರ ನಮ್ಮ ಅಣ್ಣವರು ಅವರು ಇಲ್ಲ ರಾಕೇಶ್ ನೀನು ತುಂಬಾ ಒಳ್ಳೆ ರೀತಿ ಕೆಲಸ ಮಾಡ್ತೀವಪ್ಪ, ನಿನಗೆ ಇದಕ್ಕಿಂತ ದೊಡ್ಡ ಪೋಸ್ಟ್ ನೀನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿ ಅಂತ ಹೇಳಿ ಎಂ ಪಾಟೀಲ್ ಸಾಹೇಬ್ರ ಆಶೀರ್ವಾದ, ಸುನೀಲ್ ಗೌಡ್ರ ಆಶೀರ್ವಾದ, ನಮ್ಮ ಸಂಗಮೇಶ್ ಬೊಬ್ಲೇಶ್ವರ ಅವರ ಆಶೀರ್ವಾದ, ಆಮೇಲೆ ರಾಜು ಅಲ್ಗೂರು ಸಾಹೇಬರು ಅವರು ಕೂಡ ನನ್ಗೆ ತುಂಬಾನೇ ರಾಜಕೀಯ ಒಳಗೆ ಯಾವ ರೀತಿ ಸಂಘಟನೆ ಮಾಡ್ಬೇಕಂತೇಳಿ ರಾಜಕೀಯ ಒಳಗೆ ಅವರು ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಸಿಂದಗಿ ಮತಕ್ಷೇತ್ರದ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ ಹಾಗೂ ಎಲ್ಲ ನನ್ನ ಸಿಂದಗಿ ಮತಕ್ಷೇತ್ರ ಮತಬಾಂಧವರಿಗೂ ನಾನು ಈ ಟಿವಿ ಮುಖಾಂತರ ನಾವು ಅವರ ಪಾದ ಮುಟ್ಟಿ ನಮಸ್ಕರಿಸ್ತೀನಿ. ಸರ್, ತಮ್ಮ ಸಮಾಜ ತಮ್ಮ ನಾಯಕತ್ವ ಒಪ್ಪುವುದಾ? ಖಂಡಿತವಾಗೂ. ಯಾಕಂದ್ರೆ ಇಷ್ಟು ನನಗೆ ಈ ಲೆಕ್ಕದ ನನಗೆ ಬೆಳಿಬೇಕಂತಂದ್ರ ನಮ್ಮ ಸಮಾಜದವ್ರು ನನಗೆ ಬಹಳಷ್ಟು ಸಪೋರ್ಟ್ ಮಾಡಿದಾರ, ಮುಂದಾದ್ರೂ ನನಗೆ ಸಪೋರ್ಟ್ ಮಾಡ್ತಾರ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ಯಾಕಂತಂದ್ರ ನಾನು ಬೆಳೆದಿದ್ದು ಬಂದಿದ್ದು ವನಶ್ರೀ ಸಂಸ್ಥಾನ ಮಠದಿಂದ. ಇವತ್ತು ನಾವು ಓಕೆ ಸರ್, ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ತಮ್ಮ ನಿಲುವೇನು ಸರ್? ಒಳ್ಳೆಯ ಲೀಡರ್ ಅದಾರ. ಅವ್ರಂಗ ಲೀಡರ್ ನಾನು ಇಡೀ ಜಿಲ್ಲೆ ಒಳಗ ಯಾರೊಳಗೂ ನಾನು ನೋಡಿಲ್ಲ. ಸರ್, ಇದು ನೀವು ಮನಸ್ಸು ಮಾಡಿದ್ರೆ ಏನೋ ಆಗ್ಬೋದಾಗಿತ್ತು. ಯಾಕೆ ಸರ್ ಇದು ಕನ್ನಡ ಹೋರಾಟ, ಸಮಾಜ ಸೇವೆ ಇದೆಲ್ಲ ನಿಮ್ಗೆ ಯಾಕೆ ಸರ್? ಎಷ್ಟೋ ಜನ ಹೇಳ್ತಿರ್ಬೋದು, ರಾಕೇಶ್ ಅವರು ಸಡನ್ಲಿ ಬಂದು ನಾನು ಎಂದೂ ಟಿಕೆಟ್ ಕೇಳಿಲ್ಲ, ನಾನು ಟಿಕೆಟ್ ಬಗ್ಗೆ ಆಸೆನೂ ನಾನು ಎಂದೂ ಪಟ್ಟಿಲ್ಲ. ನಾನು ಸಮಾಜ ಸೇವೆ ಸುಮಾರು 15 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಎಂದೂ ನಾನು ಯಾವ ಪಕ್ಷಕ್ಕೆ ಕೂಡ ನಾನು ಹೋಗಿ ನಾನು ಟಿಕೆಟ್ ಬೇಕು ಅಂತ ಕೇಳಿದಿಲ್ಲ. ನಮ್ಮ ಅಜ್ಜ ಆರ್ ಕಲ್ಲೂರು ಮುತ್ತೆ ಅವರು ಈ ಕಾಂಗ್ರೆಸ್ ಪಕ್ಷದ ಒಳಗೆ ಬರಬೇಕು, ಅದು ಆದ ನಂತರ ಎಂ ಬಿ ಪಾಟೀಲ್ ಸಾಹೇಬ್ರು ಮಾಡಿರುವಂತ ಕೆಲಸ ನೋಡಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬಂದಿರೋದು. ಸಿಂದಗಿ ಮತಕ್ಷೇತ್ರದಲ್ಲಿ ಸರ್ ತಮ್ಮ ಸಮುದಾಯದ ಮಾಜಿ ಶಾಸಕರಂದ್ರೆ ರಮೇಶ್ ಭೂಷಣರವರು ಎತ್ತಿ ಕಟ್ಟಲ ರಾಕೇಶ್ ಕಲ್ಲೂರ್ ಅವರು. ಇದ್ರ ಬಗ್ಗೆ ನಾನು ಹೇಳ್ಬೇಕಂತಂದ್ರ ನಾವು ಎಂದೂ ನಾಯಕತ್ವದ ಬಗ್ಗೆ ನಮ್ಮ ಇವತ್ತು ಭೂಷಣರವ್ರು ಇರ್ಬೋದು, ಆನಂತರ ಇವತ್ತು ಭಾಗ್ಯವಾಡಿ ಒಳಗೆ ಬೆಳುಬಿ ಅವ್ರು ಇರ್ಬೋದು, ಇಂಡಿ ಒಳಗೆ ದಯಾಸಾಗರ್ ಪಾಟೀಲ್ ಇರ್ಬೋದು. ನಮ್ಮ ಯಾರ್ಯಾರು ನಾವು ಒಬ್ಬರಿಗೊಬ್ಬರು ಎಂದೂ ನಾವು ಯಾರಿಗೂ ನಾವು ಆ ರೀತಿ ಅನ್ಯಾಯ ಮಾಡೋದಾಗ್ಲಿ ಬಿಟ್ಕೊಡೋದಾಗ್ಲಿ ಎಂದೂ ಮಾಡಿಲ್ಲ. ಮುಂದಿನ ದಿನಮಾನಗಳಾಗಿ ರಾಕೇಶ್ ಕಲ್ಲೂರ್ ಅವ್ರನ್ನ ಹೋರಾಟಗಾರಾಗಿ ನೋಡ್ಬೋದಾ, ರಾಜಕೀಯ ವ್ಯಕ್ತಿಯಾಗಿ ನೋಡ್ಬೋದು? ಅದು ಜನರ ನಿರ್ಧಾರ. ಈಗ ಜನರ ಹೇಳಿದ್ರಂತಂದ್ರ ಇಲ್ಲ ರಾಕೇಶ್ ಅವರ ಇವು ಎಲ್ಲೋ ಒಂದ್ ಕಡೆ ನೀವು ರಾಜಕೀಯದಿಂದ ಬನ್ರಿ ಅಂತಂದ್ರ ಆ ಟೈಮಲ್ಲಿ ಹೇಳಿದ್ರಂದ್ರ ನಾನು ಖಂಡಿತವಾಗ್ಲೂ ರಾಜಕೀಯದಿಂದ ನಾನು ಬರ್ತೀನಿ. ರಾಕೇಶ್ ಕಲ್ಲೂರ್ ಅವ್ರ ಸಾಮರ್ಥ್ಯ ನೋಡೇ ನನಗೆ ಪೋಸ್ಟ್ ಕೊಟ್ಟಿದಾರ್ರಿ. ಅದಾದ ನಂತರ ಸಾಮರ್ಥ್ಯ ನೋಡೇ ಇವತ್ತು ನನ್ನ ಸಿಂದಗಿ ಮತಕ್ಷೇತ್ರದ ಒಳಗ ರಾಕೇಶ್ ಮುಂದಿನ ದಿನ ಒಂದು ದೊಡ್ಡ ನಾಯಕರು ಆಗ್ತಾರಂತ ಹೇಳಿ ಅವ್ರ ಆಸೆ ಅದ. ಅದನ್ನ ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಂಥವರು ಅಧಿಕಾರಕ್ಕಾಗಲ್ಲ, ಅವಕಾಶಕ್ಕಾಗೂ ಅಲ್ಲ, ಆದರೂ ಸಹಿತ ಜನರ ಮಧ್ಯದಲ್ಲಿದ್ದುಕೊಂಡು ಅವರ ಸಮಸ್ಯೆಗಳಿಗೆ ಧ್ವನಿಯಾಗುತ್ತಿರುವ ಚಿಗುರು ಮೀಸೆಯ ಯುವ ದುರಿಣ, ಈ ನಾಡಿನ ನೆಲ ಜಲ ಭಾಷೆ ವಿಷಯ ಬಂದಾಗ ಸದಾ ಮುಂಚಿನಲ್ಲಿರುತ್ತಿರುವ ದಿಟ್ಟ ಹೋರಾಟಗಾರ, ಬಡವರ ಪಾಲಿನ ಆಶ್ರಯದಾತ, ಯುವಕರ ಕಣ್ಮಣಿ, ಚೈತನ್ಯದ ಚಲುಮೆ, ಜಿಲ್ಲೆಯ ಪ್ರಭಾವಿ ಯುವ ನಾಯಕ ಇವತ್ತು ನನ್ನ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರು ಮಾತನಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ ಸರ್. ಸರ್ ಈಗಾಗಲೇ ರಾಕೇಶ್ ಕಲ್ಲೂರ್ ಅವರು ಜಿಲ್ಲೆ ಆದಂಥ ಚಿರಪರಿಚಿತರು, ಆದರೂ ಸಹಿತ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಬೇಕು ಸರ್. ನಾನು ರಾಕೇಶ್ ಕಲ್ಲೂರ್ ಅಂತ ಹೇಳಿ. ಓಕೆ ಸರ್. ಈಗ ಪ್ರೆಸೆಂಟ್ ನಾನು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ನನ್ನ ಹುಟ್ಟೂರು ಸಿಂದಗಿ ಮತಕ್ಷೇತ್ರದಲ್ಲಿ ಬೊಮ್ಮನಹಳ್ಳಿ ಅಂತ ಹೇಳಿ. ಓಕೆ ಸರ್. ಈಗ ನಾನು ಬಂದಿದ್ದು ಈಗ ಸಿಂದಗಿ ಮತಕ್ಷೇತ್ರದಿಂದ. ನಮ್ಮ ಅಜ್ಜ ಅವರು ಬೊಮ್ಮನಹಳ್ಳಿಯಿಂದ, ಅವರು ಬಿಜಾಪುರದಲ್ಲಿ ನಮ್ಮ ತಂದೆಯವರು ಬಂದು ಅವರು ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡೋದು. ಆದ ನಂತರ ಈಗ ಪ್ರೆಸೆಂಟ್ ನಾನು ಒಂದು ರಾಜಕೀಯ ಒಳಗಡೆ ಇದ್ದೀನಿ. ಓಕೆ ಸರ್. ಸರ್ ನಿಮ್ಮ ಕುಟುಂಬದ ಹಿನ್ನೆಲೆ ಏನು ಸರ್? ಕುಟುಂಬದ ಹಿನ್ನೆಲೆ ಅಂತಂದರೆ ನಮ್ಮ ಅಜ್ಜವರು ಅವರು ರೈತರು. ಅದಾದ ನಂತರ ನಮ್ಮ ತಂದೆಯವರು ಒಂದು ಅರಬಿ ವ್ಯಾಪಾರಸ್ಥರು. ಅದಾದ ನಂತರ ನಾನು ಕೂಡ ಅರಬಿ ವ್ಯಾಪಾರನೇ ಮಾಡ್ಕೊಂಡು ಬಂದಿದ್ದು. ಈಗ ಪ್ರೆಸೆಂಟ್ ರಿಯಲ್ ಎಸ್ಟೇಟು, ಆದ ನಂತರ ಹೋಟೆಲ್ ಸೆಕ್ಟರು, ಆನಂತರ ಬ್ಯಾಂಕು, ಸೌಹಾರ್ದ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಓಕೆ ಸರ್. ಸರ್ ನಿಮ್ಮ ಬಾಲ್ಯದ ದಿನಮಾನಗಳಲ್ಲಿ ನಿಮ್ಮದು ಹಾಗೂ ನಿಮ್ಮ ಕುಟುಂಬದ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಸರ್? ಹೇಗಿತ್ತು? ಆ ಸಮಯದಲ್ಲಿ ಭಾಳ ಕಷ್ಟದಿಂದ ನಾವು ಬಂದಿದ್ದೇವೆ ಹೇಳ್ಬೇಕಂತಂದ್ರೆ. ಯಾಕೆ ಅಂತಂದ್ರೆ ನಾನು ಕೂಡ ಸಣ್ಣ ವಯಸ್ಸಿನಿಂದನೇ ಅರಬಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದು. ಸುಮಾರು ಅಂತಂದರೆ ಇಡೀ ಜಿಲ್ಲೆ ಒಳಗಡೆ ಈ ತಾಲೂಕಿಗೆ ನಾನು ಹೋಗಿಲ್ಲ ಅಂತಿಲ್ಲ ಬಟ್ಟೆ ವ್ಯಾಪಾರಕ್ಕೆ ಅಂತೇಳಿ.
ಎಲ್ಲ ತಾಲೂಕು ಒಳಗಡೆ ಬಬಲೇಶ್ವರ ಇರ್ಬೋದು, ತಿಕೋಟ ಇರ್ಬೋದು, ಶಿವಣಿಗೆ ಇರ್ಬೋದು, ಇಂಡಿ ಇರ್ಬೋದು, ಎಲ್ಲ ಊರ್ ಒಳಗೆ ಕೂಡ ನಾನು ಬಟ್ಟೆ ವ್ಯಾಪಾರಕ್ಕೆ ನಾನು ಹೋಗಿದ್ದೀನಿ. ಸಂತೆ ವ್ಯಾಪಾರಕ್ಕೆ ಆ ರೀತಿ ಬಂದು ಇವತ್ತು ದೇವರ ಆಶೀರ್ವಾದ, ನಮ್ಮ ತಂದೆ ತಾಯಿಯರ ಆಶೀರ್ವಾದ, ಅವರ ಆಶೀರ್ವಾದದಿಂದ ಇವತ್ತೊಂದು ಒಳ್ಳೆ ರೀತಿಯಲ್ಲಿ ಒಂದು ರಿಯಲ್ ಎಸ್ಟೇಟ್ ಒಳಗಡೆ ಆಯಿತು, ಒಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಒಳಗಡೆ ಆಯಿತು, ಎಲ್ಲದ್ರೊಳಗಡೆ ಮುಂದೆ ಬಂದು ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ನಾವು ಇದ್ದೇವೆ. ನಿಮ್ಮ ಅಜ್ಜವರಿಂದ ನೀವು ಕಲ್ತಿದ್ದೇನು ಸರ್? ಅಜ್ಜವ್ರದಿಂದ ಕಲ್ತಿದ್ದಂತಂದರೆ ಅವರು ರೈತರು, ಅವ್ರದಿಂದ ನಾನು ಜಾಸ್ತಿ ಕಲಿಯೋಕ್ಕೆ ಏನು ನಮಗೆ ಜಾಸ್ತಿ ಸಿಕ್ಕಿಲ್ಲ. ನಮ್ಮ ತಂದೆಯವರು ಒಂದು ಬಟ್ಟೆ ವ್ಯಾಪಾರ, ಅದೇ ಬಟ್ಟೆ ವ್ಯಾಪಾರದಿಂದ ನನ್ನ ಬಟ್ಟೆ ವ್ಯಾಪಾರ ನಡೀತು. ಅಲ್ಲಿಂದಾನೇ ಇದು ಒಂದು ರಾಜಕೀಯ ಇರ್ಬೋದು, ಸಂಘಟನೆ ಇರ್ಬೋದು ನಡ್ಕೊಂಡು ಬಂದಿದೆ. ಓಕೆ ಸರ್. ನಿಮ್ಮ ತಂದೆ ತಾಯಿಯವ್ರ ಬಗ್ಗೆ ನಿಮ್ಮ ಮಾತೇನು ಸರ್? ಅವರು ಭಾಳ ಕಷ್ಟದಿಂದ ಬಂದರು, ನಾವು ಕೂಡ ಕಷ್ಟದಿಂದಾನೇ ಬಂದಿದ್ದು. ಇದೇ ಒಂದು 10 ವರ್ಷದಿಂದ ಒಂದೇನೋ ನಾನು ಮಾಡ್ತಿರೋವಂಥ ಬಿಸ್ನೆಸ್ ಎಲ್ಲ ಸಕ್ಸಸ್ಫುಲಿ ರನ್ ಆಗ್ತಾ ಇರೋದ್ರಿಂದ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಇಡೀ ಜಿಲ್ಲೆ ಒಳಗಡೆ ಗುರ್ತು ಹಿಡಿಯೋ ರೀತಿ ಆಗಿದ್ದೇವೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಓಕೆ ಸರ್. ನಿಮ್ಮ ಸಹೋದರ ಬಗ್ಗೆ ನಿಮ್ಮ ಮಾತೇನು ಸರ್? ಎಲ್ಲರೂ 4 ಜನ ನಮ್ಮ ಸಹೋದರರು, ಟೋಟಲ್ 4 ಜನ ನಾವು. ಒಬ್ಬರು ನಮ್ಮಲ್ಲೇ ಬ್ಯಾಂಕ್ದಲ್ಲಿ ಇರ್ತಾರೆ, ಇನ್ನೊಬ್ಬರು ಅಂತಾರಾಷ್ಟ್ರೀಯ ಬಸವಸೇನೆ ಅಂತೇಳಿ ಸಂಘಟನೆ, ಅವರು ಕೂಡ ಸಂಘಟನೆಯಲ್ಲಿ ತುಂಬಾನೇ ಹೊರಪು. ಅವರು ಸೋಮನಗೌಡ ಕಲ್ಲೂರ್ ಅಂತೇಳಿ ಅವ್ರು ಕೂಡ ಸಂಘಟನೆಯಲ್ಲಿದ್ದಾರೆ. ಇನ್ನೊಬ್ರು ಆಕಾಶ್ ಕಲ್ಲೂರ್ ಅಂತೇಳಿ ಅವ್ರು ಕೂಡ ನಮ್ಮ ರಿಯಲ್ ಎಸ್ಟೇಟ್ ಒಳಗಡೆ ಇದ್ದಾರೆ, ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಒಳಗಡೆ ಕೂಡ ಇದ್ದಾರೆ ಅವರು. ನಿಮ್ಮ ಧರ್ಮ ಪತ್ನಿಯವ್ರ ಬಗ್ಗೆ ನಿಮ್ಮ ಮಾತು ಸರ? ಅವ್ರು ತುಂಬ ನಮ್ಗೆ ಯಾವತ್ತೂ ನಮ್ಮ ಜೊತೆಲೇ ಇದ್ದಾರೆ. ಯಾವುದೇ ನಾನೊಂದು ಹೋರಾಟ, ಸಂಘಟನೆ, ನಮ್ಮ ಬೆನ್ನೆ ಎಲುವು ಅಂತ ಹೇಳ್ತಾರೆ ಗೊತ್ತದ, ಆ ರೀತಿ ನಮ್ ಯಾವತ್ತು ನಮ್ಗೆ ಹಿಂದ್ಗಡೆ ನಿಂತ್ಕೊಂಡು ನಮ್ಮೆಲ್ಲಾ ಕೆಲ್ಸಕ್ಕೂ ನೀವು ಹೋಗ್ರಿ, ಕೆಲಸ ಮಾಡ್ರಿ, ನೀವು ಸಂಘಟನೆ ಮಾಡೋದು. ಈ ಎಷ್ಟೋ ಜನ ಹೇಳ್ತಿರ್ತಾರ ಸಂಘಟನೆ ಮಾಡೋ ಟೈಮಲ್ಲಿ ಮತ್ತು ರಾಜಕೀಯ ಮಾಡೋದ್ರೊಳಗಡೆ ಹೇಳ್ತಿರ್ತಾರೆ ಇದನ್ ಬೇಡ ಅದನ್ ಬೇಡ ಅಂತ ಹೇಳಿ. ಆದ್ರೆ ಅವ್ರು ಯಾವತ್ತೂ ನಮ್ಮ ಸಪೋರ್ಟಿಗೆ ನಿಂತ್ಕೊಂಡಿದ್ದಾರೆ. ಎಲ್ಲೇ ನಾವು ಇವತ್ತು ಒಂದು ನೋಡ್ತಿರ್ಬೋದು, ನಾವು ಒಂದು ಏನೋ ಪಟ್ಟಿ ಕೊಡಕ್ ಹೋದ್ರ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಡ್ರಿ ಅಂತ ಹೇಳುವಂತ ಮನೋಭಾವನೆ ಇದ್ದವ್ರು ಅವರು. ಅವ್ರ ಬಗ್ಗೆನೂ ನಾನು ಬಹಳ ಅಪ್ರಿಷಿಯೇಟ್ ಮಾಡ್ಬೇಕಷ್ಟೇ. ಓಕೆ ಸರ್. ಒಬ್ಬ ಸಾಮಾನ್ಯ ಬಟ್ಟೆ ವ್ಯಾಪಾರಸ್ಥ ರಾಕೇಶಿ ಇವತ್ತು ಈ ಮಟ್ಟಿ ಬೆಳಿಬೇಕಾದ್ರೆ ಏನು ಕಾರಣ ಸರ್? ಏನಂತಿಲ್ಲ ಏನಂತಾನೆ, ನಾವು ಒಂದು ನಮ್ಮದು ಸ್ನೇಹಿತರ ಬಳಗ, ನಾವು ಸುಮಾರು ಬಟ್ಟೆ ವ್ಯಾಪಾರ ಮಾಡೋ ಸಮಯದಲ್ಲಿ ನಮ್ಮದೇ ಆದಂಥ ಒಂದು ಸಂಘ ಅಂತ ಇತ್ತು. ಆ ಸಂಘದ ಒಳಗಡೆ ನಾವು ಯಾರಿಗೋ ಒಂದು ಎಲ್ಲೋ ಅನ್ಯಾಯ ಆದಾಗ ನಾವು ಅವು ಹೋಗಿ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡೋದಾಗ್ಲಿ, ಅವ್ರು ಯಾವ್ದೋ ಒಂದು ಆ ಸಮಯದಲ್ಲಿ ಒಂದು ಚೀಟಿ ಇರ್ಬೋದು, ಒಂದು ಏನೋ ಅವ್ರಿಗೆ ಒಂದು ವ್ಯಾಪಾರಸ್ಥರಿಗೆ ಏನೋ ಒಂದು ಅನ್ಯಾಯ ಆದಲ್ಲಿ ನಾವು ಹೋಗಿ ನಿಂತು ಅವ್ರಿಗೆ ನಾವು ಸಪೋರ್ಟ್ ಮಾಡೋದ್ರಿಂದ, ಅದೇ ರೀತಿನೇ ನಾವು ಒಂದು ನಮ್ಮ ಪೂರ್ತಿ ಒಂದು ಹಾಗೆ ನಾವು ಬಂದೆವು. ಬಂದ ನಂತರ ಅದೇ ಸಮಯದಲ್ಲಿ ನಮ್ಮ ಇವರು ಜೈ ಕರ್ನಾಟಕ ಸಂಘಟನೆ ಅಂತ ಆ ಸಮಯದಲ್ಲಿ ಅವರು ಕೂಡ ನನ್ನನ್ನು ಭೇಟಿ ಮಾಡಿ, ಇಲ್ಲ ಇವ್ರದೊಂದು ಸಂಘಟನೆ ಚತುರರಿದಾರ, ನೀವು ಸಂಘಟನೆಗೆ ಬರ್ರಿ ಅಂಥೇಳಿ ಕರೆದ್ರು. ಸಂಘಟನೆಗೆ ಬರ್ರಿ ಅಂತ ಕರೆದ ಮೇಲೆ ನಾನು ಅವರಿಗೆ ಆಯ್ತು ಅಂಥೇಳಿ ಸಂಘಟನೆಯಲ್ಲಿ ಅವ್ರ ಜೊತೆಲಿ ಹೋದೆ. ಹೋದ ನಂತರ ಸುಮಾರು 1-2 ವರ್ಷ ಅವ್ರ ಜೊತೆಲಿ ನನ್ನ ಸಂಘಟನೆಯಲ್ಲಿ ತಿರುಗಾಡಿ ಸಂಘಟನೆ ಮಾಡಿದೆ. ಅವ್ರು ಹೇಳಿದ್ರು ಇಲ್ಲ ತಿರುಗಾಡಿ ಸಂಘಟನೆ ಮಾಡಿದಕ್ಕೋಸ್ಕರ ಒಂದ್ಸರಿ ನಮಗೆ ಬೆಂಗಳೂರು ಕೂಡ ಕರ್ಕೊಂಡು ಹೋಗಿದ್ರು. ನಾವು ಬೆಂಗಳೂರಲ್ಲಿ ನೋಡಿದೆವು, ಮುತ್ತಪ್ಪರೆಯವರ ಭಾಷಣ ಆಗ್ಲಿ, ನಮ್ಮ BN ಜಗದೀಶ್ ಅವ್ರ ಭಾಷಣ ಆಗ್ಲಿ ನಾವು ಕೇಳಿ ಅವ್ರ ಸಂಘಟನೆ ಇಷ್ಟು ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡ್ತದೆ, ನಾವು ಜಿಲ್ಲೆಯಲ್ಲಿ ಇನ್ನ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡೋಣ ಅಂಥೇಳಿ ನಾವು ರಿಟರ್ನ್ ಬಂದು ಮತ್ತೆ ಸಂಘಟನೆ ಸ್ಟಾರ್ಟ್ ಮಾಡಿದೆವು. ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಸಂಘಟನೆ ಮಾಡಿರೋದನ್ನ ಗುರ್ತಿಡಿದವಾಗ ಅವರು ನಾವು ನೆಕ್ಸ್ಟ್ ಬೆಂಗಳೂರಿಗೆ ಮೀಟಿಂಗ್ ಹೋದಾಗ, ನಾನು ತುಂಬ ಚಿಕ್ಕ ವಯಸ್ಸು ನಂದು, ಆ ಸಮಯದಲ್ಲಿ ಒಂದು ದೊಡ್ಡ ಹಾಲ್ದಲ್ಲಿ ನಾವು ಸಂಘಟನೆ ಮೀಟಿಂಗ್ ನಡೆದಿತ್ತು. ಆ ಟೈಮಲ್ಲಿ ಮುತ್ತಪ್ಪರೆಯವರು ಕರೆದು ರಾಕೇಶ್ ಕಲ್ಲೂರ್ ಬರ್ರಿ ಅಂತಂದ್ರು. ಒಂದೇ ಏನಪ್ಪ ನಮ್ಗೆ ಕರಿತಾ ಇದ್ದಾರಲ್ಲ, ಅಷ್ಟು ಸುಮಾರು 1000 ಜನ ಇದ್ರಲ್ಲಿ. ಆ ಸಮಯದಲ್ಲಿ ಮುತ್ತಪ್ಪರೆಯವರು ರಾಕೇಶ್ ಕಲ್ಲೂರ್ ಬರ್ರಿ ಅಂತಂದ್ರು. ಬಂದು ಕರೆದು ಹಗಲ್ ಮೇಲೆ ಕೈ ಹಾಕಿ, ರಾಕೇಶ್ ನಿಮ್ಗೆ ನಾವು ಬಿಜಾಪುರ ಜಿಲ್ಲೆ ಜವಾಬ್ದಾರಿ ವಹಿಸ್ತೇವೆ, ನೀವು ಸಂಘಟನೆ ಮಾಡ್ರಿ ಅಂತ. ನಾನು ತುಂಬಾ ಚಿಕ್ಕವನು, ಇಡೀ
ಅದು ಸಭೆಯಲ್ಲಿ ನೋಡಕ್ ನಾನು ಹೋದ್ರ ಅಂತಂದ್ರ ನಾನು ಭಾಳ ಆದ್ರೆ ನಮ್ಮ ವಯಸ್ಸು ನನಗನ್ಸ್ಬಿಟ್ಟಿಗೆ ಒಂದು 16-17 ವಯಸ್ಸು ಅಷ್ಟೇ ಆ ಸಮಯದಲ್ಲಿ. ಆ ಸಮಯದಲ್ಲಿ ನನಗೆ ಜಿಲ್ಲಾ ಅಧ್ಯಕ್ಷ ಪೋಸ್ಟ್ ಕೊಟ್ಟರು. ಸುಮಾರು 15-16 ಒಳಗಡೆ ನನಗೆ ಜಿಲ್ಲಾ ಅಧ್ಯಕ್ಷ ಪೋಸ್ಟ್ ಕೊಟ್ಟರು. ಅದಕ್ಕಿಂತ ಮುಂಚೆನೂ ನಾನು ಸಂಘಟನೆಯಲ್ಲಿದ್ದೆ. ಆದ್ರೆ ನನಗೆ ಆ ಸಮಯದಲ್ಲಿ ಅವರು ಜಿಲ್ಲಾಧ್ಯಕ್ಷ ಪೋಸ್ಟ್ ಕೊಟ್ಟು ಅವರು ಹೇಳಿದ್ರು ಇಲ್ಲ ಸಂಘಟನೆ ಮಾಡ್ರಿ ಅಂತ. ಆ ಸಮಯದ ಬಂದ್ಮೇಲೆ ನಾವು ಬಿಜಾಪುರಲ್ಲಿ ಆಲ್ರೆಡಿ ನಾನು ಸಂಘಟನೆ ಮಾಡಿ ಒಂದು ಲೆವೆಲ್ದಲ್ಲಿ ನನಗೆ ಎಲ್ಲರೂ ಗುರ್ತು ಹಿಡಿತಿದ್ರು. ಇದು ಜಿಲ್ಲಾ ಅಧ್ಯಕ್ಷ ಪೋಸ್ಟ್ ನಮ್ಗೆ ಅದಕ್ಕಿಂತ ಮುಂಚೆನೆ ನಮಗೆ ಅವರು ಒಳ್ಳೆ ಪೋಸ್ಟ್ ಕೊಟ್ಟಿದ್ರು. ಆದ್ರೆ ಜವಾಬ್ದಾರಿ ಅಂತ ಪೋಸ್ಟ್ ಅಂದ್ರೆ ಜಿಲ್ಲಾ ಅಧ್ಯಕ್ಷ ಪೋಸ್ಟ್. ಆ ಪೋಸ್ಟ್ ಕೊಟ್ಟ ನಂತರ ಇಡೀ ಜಿಲ್ಲೆ ಒಳಗಡೆ ಸುಮಾರು 200 ಗ್ರಾಮ ಘಟಕ ಉದ್ಘಾಟನೆ ಮಾಡಿದ್ದೀನಿ. ಆದ ನಂತರ ಎಲ್ಲಾ ತಾಲೂಕಾ ಒಳಗಡೆ ನಾನು ತಾಲೂಕು ಅಧ್ಯಕ್ಷಗಳನ್ನ ಆಯ್ಕೆ ಮಾಡಿದ್ದೀನಿ. ಅದೇ ರೀತಿ ನನ್ನ ಕಡೆಯಿಂದ ಏಕರೂಪ ಸಮಾನ ಶಿಕ್ಷಣ ಅನ್ನೋ ಹೋರಾಟ, ದೊಡ್ಡ ಪ್ರಮಾಣದ ಹೋರಾಟ ನಾನು ಮಾಡಿದ್ದೀನಿ. ಆ ಏಕರೂಪ ಸಮಾನ ಶಿಕ್ಷಣ ಸಮಯದಲ್ಲಿ ಸುಮಾರು 12 ಜಿಲ್ಲೆ ತನಕ ನಾನು ತಿರುಗಾಡಿ ಸಂಘಟನೆ ಮಾಡಿದ್ದೀನಿ. ಆ ನಂತರ ಕಳಸಾ ಬಂಡೂರಿ ಅನ್ನೋ ದೊಡ್ಡ ಹೋರಾಟ, ಆ ಹೋರಾಟಕ್ಕೆ ಕೂಡ ನನ್ನ ದೊಡ್ಡ ಕೊಡುಗೆ ಇದೆ ಅಂತ ನಾನು ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಸುಮಾರು ಬಿಜಾಪುರಿಂದ ಒಂದು 100 ಗಾಡಿ ತನಕ ನಾನು ಒಯ್ದು ನಾನು ಕಳಸಾ ಬಂಡೂರಿ ಟೈಮಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ನಾನು ಚಾಲನೆ ಕೂಡ ಆ ಸಮಯದಲ್ಲಿ ಕೊಟ್ಟಿದ್ದೀನಿ. ಅದಾದ ನಂತರ ವಿಜಯಪುರದಲ್ಲಿ ಬಹಳಷ್ಟು ಜನರು ನಮ್ಮಲ್ಲಿ ಕಂಪ್ಲೇಂಟ್ಸ್ ತಗೊಂಡ್ ಬರ್ತಾ ಇದ್ರು. ರೇಷನ್ ಆ ಸಮಯದಲ್ಲಿ ರೇಷನ್ ಅಂಗಡಿದವರು ಬೆರಳಿರ್ಲಾರ್ದವರಿಗೆ, ಅಂಗವಿಕಲರಿಗೆ ರೇಷನ್ ಕೊಡ್ತಾ ಇರ್ಲಿಲ್ಲ. ಅದೊಂದು ನಾನು ಬಹಳ ಹೆಮ್ಮೆದಿಂದ ಹೇಳ್ಬೋದು. ಯಾಕಂತಂದ್ರ ಆ ಸಮಯದಲ್ಲಿ ನಾನು ಅದೊಂದು ಹೋರಾಟ ಮಾಡಿದ ನಂತರ ಇಮಿಡಿಯೇಟ್ಲಿನೇ ಜಾರಿ ಮಾಡಿದ್ರು. ಇಲ್ಲ ಅಂಗವಿಕಲರಿಗೆ ಬಟ್ ಇರ್ಲಾರ್ದವ್ರಿಗೆ ಕೂಡ, ಅಂದ್ರೆ ಅಂಗವಿಕಲರು ಹೆಬ್ಬಟ್ಟೊತ್ತ ಮೇಲೆ ಅವ್ರಿಗೆ ರೇಷನ್ ಕೊಡ್ಬೇಕು ಅಂತ ಥಂಬ್ ಇಂಪ್ರೆಷನ್ ಆದ ನಂತರ ರೇಷನ್ ಕೊಡ್ಬೇಕಂತ ಹೇಳಿ ಒಂದಿದೆ ಇತ್ತು. ಆ ಸಮಯದಲ್ಲಿ ನಾನು ಹೋರಾಟ ಮಾಡಿದ್ಮೇಲೆ ಅದು ರಾಜ್ಯ ತನಕ ಹೋರಾಟ ಗುರುತಿಸಿ ಇಮಿಡಿಯೇಟ್ಲಿ ಜಾರಿ ಮಾಡಿದ್ರು. ಇಲ್ಲ ಅಂಗವಿಕಲರಿಗೆ ರೇಷನ್ ಕೊಡ್ಲೇಬೇಕು ಅಂತ ಹೇಳಿ ಜಾರಿ ಮಾಡೋದು ಬಹಳ ಹೆಮ್ಮೆಯ ವಿಷಯ. ಅದು ಅಷ್ಟು ನಾವು ಸಂಘಟನೆಯಿಂದ ಈಗ ಬಂದಿದ್ದು. ಅದಾದ ನಂತರ ಈ ರಾಜಕೀಯದೊಳಗಡೆ ಬಂದಿತ್ತು ಈಗ. ಓಕೆ ಸರ್, ನೀವು ಏನು ಇಂಡಸ್ಟ್ರಿಯಲ್ಲಿಗೆ ವ್ಯಾಪಾರದಲ್ಲಿ ತುಡುಗಿರಿ, ಬಟ್ಟೆ ವ್ಯಾಪಾರ, ಇದು ಸಮಾಜ ಸೇವೆ ಹೋರಾಟ ಈ ಹುಚ್ಚು ಯಾಕೆ ಬಸ್ ತಮ್ಮಲ್ಲಿ? ಮೊದ್ಲಿಂದಾನೇ ನಮ್ದು ಒಂದು ಸಂಘಟನೆ ನನ್ನ ಹುಟ್ಟದಿಂದಾನೇ ಒಂದು ಹೋರಾಟ ಮಾಡ್ಕೊಂಡೇ ಬಂದಿರೋದು ನಾನು. ಆಕ್ಚುಲಿ ಏನಾದ್ರೂ ಏನೊಂದು ಎಲ್ಲಾದ್ರೂ ಒಂದು ಅನ್ಯಾಯ ನಡೀತಂತಂದ್ರ ಅದನ್ನ ಕೇಳಬೇಕು ಅಂತ ನಮ್ ಮೊದ್ಲಿಂದಾನು ನನಗದೊಂದು ಹುಚ್ಚು. ಅದಾದ ನಂತರ ಎಲ್ಲೇ ಒಂದ್ ಕಡೆ ಅನ್ಯಾಯ ನಡೀತಿತ್ತಂದ್ರ ಅನ್ಯಾಯ ನಡೆದ್ರೆ ನಾನು ಅಲ್ಲಿ ಕೇಳಲೇಬೇಕು, ಅದು ಯಾವ್ದು ಅನ್ಯಾಯನೂ ನಡೀಬಾರ್ದು ಅಂತ ಹೇಳಿ ನನ್ನೊಂದು ಮೊದ್ಲಿಂದಾನೇ ಹುಚ್ಚದು ನನಗೊಂದು. ಇದಕ್ಕೆ ನಿಮ್ಮ ಕುಟುಂಬದವ್ರೇನು ಅಡೆತಡೆ ಏನಿಲ್ಲ ಸರ್? ಸ್ವಂತ ಖರ್ಚು ಹಾಕೊಂಡು ಗಾಡಿ? ಯಾಕಂತಂದ್ರೆ ನಾನು ದುಡಿದು ಇವತ್ತು ಇಡೀ ಬಿಜಾಪುರ ಜಿಲ್ಲೆ ಜನತೆಗೆ ಗೊತ್ತದ. ಅದ ನಂತರ ಬಿಜಾಪುರ ಸಿಟಿ ಜನತೆಗಂತೂ ತುಂಬಾನೇ ಗೊತ್ತದ ನನ್ನ ಬಗ್ಗೆ. ಯಾಕಂತಂದ್ರ ನಾನು ಯಾವ ರೀತಿ ದುಡಿದು ಇವತ್ತು ಈ ಲೆಕ್ಕಕ್ಕೆ ನಾನು ಬಂದಿದ್ದೀನಿ ಅಂತಂದ್ರ ಪ್ರತಿಯೊಬ್ರು ಯುವಕರು ಈ ವಿಡಿಯೋ ನೋಡಿ ಅವ್ರು ಹೇಳ್ತಾರೆ ನಿಮಗೆ ನಾನು ಯಾವ ರೀತಿ ನಾನು ದುಡ್ದು ನಾನು ಮುಂದೆ ಬಂದಿದ್ದೀನಿ ಅಂತ ಹೇಳಿ. ಬಹಳಷ್ಟು ಜನರಿಗೆ ಗೊತ್ತದ ರಾಕೇಶ್ ಹೆಂಗಪ್ಪ ಇಷ್ಟು ಜಲ್ದಿ ಮುಂದ್ ಬಂದ. ನಾನು ಏನ್ ದುಡ್ದಿದ್ದೀನಲ್ಲ ಅದು ಹಗಲು ರಾತ್ರಿ ಅನ್ಲಾರ್ದೆ ನಾನು ಕೆಲಸ ಮಾಡಿ ದುಡ್ದಿದ್ದೀನಿಲ್ಲ, ಅದ್ರ ಪ್ರತಿಫಲ ನನಗೆ ಈಗ ಸಿಕ್ಕೈತಿ ಅಂತ ನಾನು ಹೇಳಕ್ ನಾನು ಇಷ್ಟ. ರಾಕೇಶ್ ಕಲ್ಲೂರವರು ಏನ ಅಧಿಕಾರಕ್ಕಾಗಿ ಸಮಾಜ ಸೇವೆ ಮಾಡ್ತಾ ಇದ್ದಾರೋ ಅಥವಾ ಹೆಸರು ಪಡ್ಕೊಳ್ಳೋಕ್ಕಾಗಿ ಸಮಾಜ ಸೇವೆ ಮಾಡ್ತಿದ್ದಾರೋ? ಈಗ ನಾನು ಆಕ್ಚುಲಿ ನಿಮ್ಗೆ ಹೇಳ್ಬೇಕಂತಂದ್ರ ನನ್ನ ಸಂಘಟನೆ ಮಾಡ್ಕೊಂಡು ನಾನು ಬಂದವನು. ಯಾವುದೇ ರೀತಿ ನಾನು ಅಧಿಕಾರ ಆಸೆ ಅದು ಇದು ಅಂತ ಏನೂ ಇಲ್ಲ. ಎಲ್ಲೋ ಒಂದ್ ಕಡೆ ಜನಸೇವೆ ನನಗೆ ಮಾಡಕ್ ಸಿಗತ್ತಂತೇಳಿ ನಾನು ರಾಜಕೀಯಕ್ಕೆ ಬಂದಿದ್ದು. ಅದು ಆದ ನಂತರ ನನಗೆ ರಾಜಕೀಯಕ್ಕೆ ಬರ್ಬೇಕಂತಂದ್ರೆ ಒಂದಿಷ್ಟು ಜನ ಸ್ಫೂರ್ತಿ ಕೂಡ ಇದಾರ. ಯಾಕಂತಂದ್ರೆ RR ಕಲ್ಲೂರ್ ಅಂತೇಳಿ ನಾವು ಮುತ್ತೇವ್ರವರು ಆಕ್ಚುಲಿ ಹೇಳ್ಬೇಕಂತಂದ್ರ ಅವರು ನನಗ 1-2 ಕಾರ್ಯಕ್ರಮದ ಒಳಗಡೆ ಸಿಕ್ಕಾಗ, ರಾಕೇಶ್ ನೀ ಸಂಘಟನೆ ಬಹಳ ಒಳ್ಳೆ ರೀತಿ ಮಾಡ್ತೀಯಪ್ಪ, ನೀನು ಒಂದು ಕಾಂಗ್ರೆಸ್ ಒಳಗಡೆ ಯಾಕೆ ಬರಬಾರದು ಅಂತ ಹೇಳಿದ್ರು. ನಾನು ಆಯ್ತ್ರಿ ಅಂತ ಹೇಳಿಕೆ ನಾನು ಹಾಗೆ ಮುಂದೆ ಹಾಕೊಂಡು ಬಂದಿದ್ದೆ. ಆದ ನಂತರ ನಮ್ಮಲ್ಲಿ ಜಿಲ್ಲೆ ಒಳಗಡೆ ನಮ್ಮ ಇವತ್ತು MB ಪಾಟೀಲ್ ಸಾಹೇಬ್ರು ಇರ್ಬೋದು, ನೀರಾವರಿ ಕೆಲಸ ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಅದಾದ ನಂತರ ಶಿವಾನಂದ್ ಪಾಟೀಲ್ ಸಾಹೇಬ್ರು ಇರ್ಬೋದು, ಬಹಳ ಒಳ್ಳೆ ರೀತಿ ಅವರು ಕೂಡ ಕೆಲಸ ಮಾಡಿದ್ದಾರೆ. ಆದ ನಂತರ ಸುನೀಲ್ ಗೌಡ್ರು ಇರ್ಬೋದು, ಆ ನಂತರ ಎಲ್ಲಾ ರೀತಿಯಿಂದ ಚಲೋ ಮಾಡಿದಾರ ಅಂತ ಹೇಳಿ ನನಗೆ ಅನಿಸ್ತು. ಇಂಥ ಒಳ್ಳೆ ನಾಯಕರು ಇವತ್ತು ನಮ್ಮ ಜಿಲ್ಲೆ ಒಳಗಡೆ ಕೆಲಸ ಕಾಂಗ್ರೆಸ್ ಪಕ್ಷ ಒಳಗಡೆ ಮಾಡ್ತಾ ಇದಾರ.
ನನಗೆ ಆದ ನಂತರ ಆರಕಲ್ಲೂರು ಮುತ್ತೆಯವ್ರು ಹೇಳಿದ್ದು ನೆನ್ಪು ಬಂತು. ಇಲ್ಲ ಆಯ್ತು ಅಂತೇಳಿ ಹೇಳಿದ್ಮೇಲೆ ಆರಕಲ್ಲೂರು ಮುತ್ತೆಯವರು ನನಗೆ ಕರೆದು, ರಾಕೇಶ್ ನಿನಗೆ ನಾನು ಜಿಲ್ಲೆ ಒಳಗಡೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಪೋಸ್ಟ್ ಕೊಡ್ತೀನಿ ಅಂತಂದ್ರು. ಆಯ್ತು ಅಂತೇಳಿ ನಾನು ಹ್ಞೂ ಅಂತಂದೆ. ಅದೇ ಸಮಯದಲ್ಲಿ ನಮ್ಮ ಆ ಟೈಮ್ದಲ್ಲಿ ರವಿಗೌಡರು ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಇದ್ರು. ನನಗ ಆ ಸಮಯದ ವಸಂತ್ ಹೊನ್ಮುಡಿ ಅಂತ ಈಗ ಕೂಡ ಅವ್ರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಅವರು ನನ್ಗ ಪೋಸ್ಟ್ ತಗೊಂಡು ಆರಕಲ್ಲೂರು ಮುತ್ತೆಯವ್ರ ಮನೆಗೆ ಬಂದ್ರು. ಮನೆಗೆ ಬಂದಾಗ ಅವ್ರು ನನಗೊಂದು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಪೋಸ್ಟ್ ಕೊಡ್ತೇವಪ್ಪ ಬಾ ರಾಕೇಶ್ ಅಂತಂದ್ಮೇಲೆ ನಾನು ಆರಕಲ್ಲೂರು ಹೇಗಾದ್ರೂ ಒಂದು ಅವ್ರದಿಂದೇ ನನ್ನ ಸ್ಫೂರ್ತಿ. ಅಲ್ಲಿ ಮನೆಗೆ ಹೋದ ನಂತರ ವಸಂತ್ ಹೊನ್ಮಡಿ ಅವ್ರು ಬಂದು ಮತ್ತೆ ಆದ ನಂತರ ಆರಕಲ್ಲೂರು ಮುತ್ತೆಯವ್ರ ಕಡೆಯಿಂದ ನನಗೆ ಆದೇಶ ಪತ್ರ ಕಾಂಗ್ರೆಸ್ ಒಳಗಡೆ ನಾನು ಅವಾಗಲೇ ಬಂದಿದ್ದು. ಓಕೆ ಸರ್, ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ತಮ್ಮ ನಿಲುವೇನು ಸರ್? ಅವರೊಂದು ಒಳ್ಳೆಯ ಲೀಡರ್ ಅದಾರ. ಅವ್ರಂಗ ಲೀಡರ್ ನಾನು ಇಡೀ ಜಿಲ್ಲೆ ಒಳಗೆ ಯಾರೊಳಗೂ ನಾನು ನೋಡಿಲ್ಲ. ಅವ್ರ ಬಗ್ಗೆ ಒಂದು ನಮ್ಮ ಸಿದ್ದೇಶ್ವರ ಅಪ್ಪಗಳು ಹೇಳಿದ ಮಾತು ನನಗೆ ಯಾವತ್ತೂ ನೆನಪು ಬರ್ತದ. ಏನಪ್ಪಾ, ಒಂದು ಮತಕ್ಷೇತ್ರ ಬಬಲೇಶ್ವರ ಮತಕ್ಷೇತ್ರಕ್ಕ ಇವತ್ತ ನೀರು ತಂದು ಕೊಟ್ಟಿದ್ದು ಸಿದ್ದೇಶ್ವರ ಅಪ್ಪಗಳು ಹೇಳಿದ್ರು, 2 ಬಗಸಿ ನೀರು ಕೊಟ್ರ ಇದನ್ನ ಯಾವ ರೀತಿ ಇದನ್ನ ಆಗತ್ತಂತ ಹೇಳಿ ಹೇಳಿದ್ರಲ್ಲ, ಅದನ್ನ ಅವ್ರು ಮಾಡಿ ತೋರಿಸಿದ್ದಾರೆ ಎಂ ಬಿ ಪಾಟೀಲ್ ಸಾಹೇಬ್ರು. ಅದ್ರ ಬಗ್ಗೆ ನಾವು ತುಂಬಾನೇ ಗೌರವ ಅದ ನನಗೆ ಅವ್ರ ಬಗ್ಗೆ. ಈ ಭಾಗಕ್ಕ ನಾವು ಎಂದೂ ಅವ್ರನ್ನ ಮರಿಬಾರ್ದು ಅನ್ನೋದು ಒಂದು ನಾನು ಹೇಳಕ್ ನಾನು ಇಷ್ಟಪಡ್ತೀನಿ. ಸರ್, ಯುವ ಪಡೆ ಏನಿದೆ, BJP ಹಿಂದುತ್ವ ಅತ್ತ ಒಂದು ಯುವ ಪಡೆ ಸಮೂಹ ಆಗ್ತಿದೆ. ಇಲ್ಲಿ ಕಾಂಗ್ರೆಸ್ದೊಳಗೆ ಅಜಾಡಕ್ಕೆ ತಮ್ಮ ಯುವ ಮಿತ್ರರು ಒಪ್ಕೋಬೋದಾ ಸರ್? ನಮ್ಮ ಎಲ್ಲಾ ಮಿತ್ರರು, ಯಾಕಂದ್ರೆ ಅವ್ರಿಗೆ ಆಕ್ಚುಲ್ ನಾನು ಹೇಳ್ಬೇಕಂದ್ರೆ ನಾನು ಏನೇ ಮಾಡ್ತೀನಿ ಅಂತಂದ್ರೆ ನಾನು ಸುಮ್ಮನೆ ಮಾಡಲ್ಲ ಅಂತೇಳಿ ನಮ್ಮ ಎಲ್ಲಾ ಯುವ ಮಿತ್ರರಿಗೆ ಗೊತ್ತು. ಅವರೊಂದು ರಾಕೇಶ್ ಕಲ್ಲೂರು ಇವತ್ತೇನೋ ಒಂದು ಕೆಲ್ಸಕ್ಕೆ ಕೈ ಹಾಕಿದಾರ ಅಂತಂದ್ರೆ ಸುಮ್ಮನೆ ಹಾಕಿರೋದಿಲ್ಲ. ಅಲ್ಲಿ ಒಂದು ಏನಾದ್ರೂ ಜನರ ಸೇವೆ ಆಗ್ಬೇಕು, ಅದಾದ ನಂತರ ಒಂದು ಹೆಸರು, ಮೊದ್ಲಿಂದಾನು ಒಂದು ಹುಚ್ಚು ಹೆಸರು ಮಾಡ್ಬೇಕು, ಆದ ನಂತರ ಒಂದು ಜನರ ಸೇವೆ ಮಾಡ್ಬೇಕು. ಆ ಜನರ ಸೇವೆ ಮಾಡ್ಬೇಕಂತಂದ್ರೆ ನನಗೆ ಈ ಪಕ್ಷದಲ್ಲಿ ಬಂದ್ರೆ ಮಾಡ್ಬೋದು ಅಂತೇಳಿ ಮುತ್ತೆಯವ್ರು ಏನ್ ಹೇಳಿದ್ರಲ್ಲ, ಈ ಪಕ್ಷದ ಒಳಗಡೆ ಬಂದ್ರೆ ಅದೊಂದು ನನ್ನ ಮೈಂಡ್ ಸೆಟ್ ಒಳಗೆ ಕೂತ್ಬಿಟ್ಟಿತ್ತು. ಆರಕಲ್ಲೂರು ಮುತ್ತೆಯವ್ರು ಹೇಳಿದ್ರು, ಈ ಪಕ್ಷ ಕಾಂಗ್ರೆಸ್ ಪಕ್ಷ ಒಳಗೆ ಬಂದ್ರೆ ನೀನ್ ಖಂಡಿತವಾಗೂ ಜನರ ಸೇವೆ ಮಾಡಕ್ ನಿನ್ ಸಿಗತ್ತ ಅಂತ ಹೇಳಿ. ಓಕೆ ಸರ್, ಈ ಪಕ್ಷದೊಳಗೆ ಸಂಘಟನೆ ಕಾರ್ಯ ಯಾವ ರೀತಿ ನಡೆಯುತ್ತೆ ಸರ್? ಯಾವ ರೀತಿ ತಾವು ಸಂಘಟನೆ ಮಾಡ್ತಾ ಇದ್ದೀರಿ ಜಿಲ್ಲೆಯಾದಂತ? ನಾನು ಜಿಲ್ಲೆಯಲ್ಲಿ ಯುವಕರನ್ನ ಕೂಡಿಸೋದಾಯ್ತು, ಆದ ನಂತರ ನಮ್ಮ ಪಕ್ಷವನ್ನು ಕಟ್ಟೋದಾಯ್ತು. ನಂದು ಆಲ್ರೆಡಿ ಎಲ್ಲ ತಾಲೂಕು ಒಳಗಡೆನೂ ನನ್ನ ಆಲ್ರೆಡಿ ಜೈ ಕರ್ನಾಟಕ ಸಂಘಟನೆ ಒಳಗಡೆ ಇರುವಂತ ಎಷ್ಟೋ ಜನ ಕಾಂಗ್ರೆಸ್ ಒಳಗಡೆ ಅಭಿಮಾನಿಗಳು ಇರುವಂತವ್ರನ್ನ ತುಂಬೋದಾಯ್ತು. ಅದನ್ನೆಲ್ಲ ಈ ಜಿಲ್ಲೆ ಒಳಗಡೆ ಮಾಡಿದ್ಮೇಲೆ ನಾವು ಒಂದ್ಸರಿ ನಮಗೆ ಅದಾದ ನಂತರ ಪ್ರಮೋಷನ್ ಅಂತ ಹೇಳ್ತಾರಲ್ಲ, ಪ್ರಮೋಷನ್ ರೀತಿಲೇ ನಮಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಮದಾಪುರ ಸ್ವಾಮೀಜಿ, ಆದ ನಂತರ ಇನ್ನೊಬ್ರು ಕಲ್ಯಾಣ್ ಸ್ವಾಮೀಜಿ, ಅವ್ರವ್ರು ಕೂಡ ಇಲ್ಲ ರಾಕೇಶ್ ನೀನು ತುಂಬಾ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡ್ತಿದ್ದೀರಿ ಅಂತಂದ್ರು. ಹಾ ರೀ ಗುರುಗಳು, ನಿಮ್ಮೆಲ್ಲ ಆಶೀರ್ವಾದ ರೀ ಅಂತಂದ ನಾನು. ಅದನ್ನೇ ಹೋಗಿ ಅವರು ಬೇಡಿ ಏನಾರ ಗೆಸ್ಟ್ ಹೌಸ್ದಲ್ಲಿ ಕೂತಕರ ನಮ್ಮ ಮಾಂತೇಶ್ ಬಿರಾದಾರ್ ಸರ್ ಅವ್ರಿಗೆ ಕೂಡ ನೆನ್ಸ್ಕೋಬೇಕು ಈ ಸಮಯದಲ್ಲಿ. ಯಾಕಂತಂದ್ರ ಆ ಸಮಯದಲ್ಲಿ ಗುರುಗಳನ್ನ ಕರ್ಕೊಂಡು ಹೋಗಿ ಮತ್ತ ಮಾಂತೇಶ್ ಬಿರಾದಾರ್ ಸರ್ ಕರ್ಕೊಂಡು ಹೋಗಿ ಎಂ ಬಿ ಪಾಟೀಲ್ ಸಾಹೇಬ್ರು ಇಲ್ಲ ಭಾಳ ಆಕ್ಟಿವ್ ರೀ ರಾಕೇಶ್, ಹಿಂಗ್ ಸಂಘಟನೆ ಮಾಡ ನಮ್ಗೆ ಗೊತ್ತು ರಾಕೇಶ್ ಸಂಘಟನೆ ಹೆಂಗ್ರಿ ಮಾಡ್ತಾರಂತ. ಇಲ್ಲ ಅದಕ್ಕೆ ಇವ್ರಿಗೆ ಮುಂದೆ ನೀವು ದೊಡ್ಡದೊಂದು ಪೋಸ್ಟ್ ಕೊಡ್ಬೇಕು ಅಂತಂದ್ರು. ಆಯ್ತು ಖಂಡಿತವಾಗೂ ಅಂತಂದ್ರು. ಅದೇ ರೀತಿ ಮುಂದೆ ನಾನು ಸಂಘಟನೆ ಮಾಡ್ಕೊಂಡು ಹೋದ್ಮೇಲೆ ನಮ್ಮ ಎಲ್ಲ ಮಿತ್ರರು ಸರ್ತಾಜ್ ಬೀಳ್ಗಿ, ಇನ್ನೊಬ್ರು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆ ಟೈಮ್ನಲ್ಲಿ ಖಾದರ್ ಅಂತ ಹೇಳಿದ್ರು. ಆದ ನಂತರ ನಮ್ಮ ಇನ್ನೊಬ್ರು ನಮ್ಮ ಹಿರಿಯರು ಹಾಗೂ ನಮ್ಮ ಅಣ್ಣನ ಸಂಗಮೇಶ್ ಬಬಲೇಶ್ವರ್ ಅನ್ನೋರು ನಮ್ಮ ಅಣ್ಣವ್ರೇ ಅವರು. ಆಕ್ಚುಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ಅವರು ಇಲ್ಲ ರಾಕೇಶ್ ನಿನಗೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬೇಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೋಸ್ಟ್ ನಾನು ನಿಮ್ಗೆ ಕೊಡಿಸ್ತೇವೆ ಅಂಥೇಳಿ ಸಂಗಮೇಶ್ ಬಬಲೇಶ್ವರ್ ಅನ್ನೋರು ಅವರ ಆಶೀರ್ವಾದದಿಂದ ನಮ್ಗ ಆ ಸಮಯದಲ್ಲಿ ರಾಜು ಅಲ್ಗುರವರು ಜಿಲ್ಲಾ ಅಧ್ಯಕ್ಷರಿದ್ರು. ಅಲ್ಲಿ ಆಫೀಸ್ ಕರ್ಕೊಂಡೋಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೋಸ್ಟ್ ಕೊಡಿಸಿದ್ರು. ಆಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ಆ ಸಂಘಟನೆನ ಆ ಸಮಯದಲ್ಲಿ
ಇವತ್ತು ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನನಗೊಂದು ಪ್ರಮೋಷನ್ ಸಿಕ್ಕಿ ಇವತ್ತು ನನ್ನ ಜಿಲ್ಲೆಯಲ್ಲಿ ಇವತ್ತು ಇದೇ ರೀತಿನೇ ಮುಂದುವರಿರಿ ಅಂತ ಹೇಳ್ಕೊಂಡು ಸಂಘಟನೆ ಮಾಡ್ರಿ ಅಂತೇಳಿ ನನಗೆ ಹೊರತುಂಬಿ ಎಲ್ಲರೂ ಇವತ್ತು ನಮ್ಮ ಇಡೀ ಜಿಲ್ಲೆ ಒಳಗಡೆ ಅವ್ರು ಇವ್ರು ಎನ್ನಲ್ಲದೆ ಎಲ್ರು ಇವತ್ತು ನನಗೆ ಯಾರೋ ನಮ್ಗೆ ಬಂದ್ರು ಅವ್ರು ಹೇಳ್ತಿರ್ತಾರೆ ರಾಕೇಶ್ ಕಲ್ಲೂರ್ ಇದು ಬೆಸ್ಟ್ ಪರ್ಸನ್, ಕೆಲಸ ಮಾಡ್ತಾರ ಅವರು ಅಂತ ಹೇಳಿ. ಅದೇ ರೀತಿನೇ ಮುಂದುವರಿತು. ಓಕೆ ಸರ್. ರಾಕೇಶ್ ಕಲ್ಲೂರ್ ಅವರು ಜಿಲ್ಲೆಯ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಚಿರಪರಿಚಿತರ ಹೇಗೆ? ಖಂಡಿತವಾಗೂ. ಯಾವ ರೀತಿ ಅಂತಂದ್ರೆ ಈಗಂತರೂ ಬಿಡ್ರಿ, ನಾನು ಬಾಲ್ಯ ವಯಸ್ಸದಲ್ಲೇ ನಮ್ಮಲ್ಲಿ ಬಸಯ್ಯ ಹಿರೇಮಠ ಅಂತೇಳಿ ಕಾರ್ಪೊರೇಟರ್, ಆಕ್ಚುಲಿ 3 ನಂಬರ್ ವಾರ್ಡಿಗೆ, ಅವರು ಆ ಸಮಯದಲ್ಲಿ ನಮ್ಗೆ ಹೇಳ್ತಿದ್ರು, ರಾಕೇಶ್ ಬರೀ ನೀವು ಎಲ್ಲಾ ಜನರಿಗೆ ಸೇರಿಕೆ ಬೂತ್ ಮಟ್ಟದ ಎಲ್ಲರಿಗೂ ಒಂದು ಏನೇನು ಬೇಕಲ್ಲ ವ್ಯವಸ್ಥೆ ಅದನ್ನೆಲ್ಲ ಹೆಣ್ಮಕ್ಳಿಗೆ ಹಿಡ್ಕೊಂಡು ಬೂತ್ ಲೆವೆಲ್ ಯಾರಿಗೆ ನಾವು ಏಜೆಂಟ್ ಮಾಡ್ಬೇಕು ಅದನ್ನೆಲ್ಲ ಚಿಕ್ಕ ವಯಸ್ಸದಲ್ಲೇ ನಾನು ಮಾಡ್ಕೊಂಡು ಬಂದಿರೋದು. ಅದಾದ ನಂತರ ಈಗಂತೂ ನಮ್ದು ಈ ಪೋಸ್ಟ್ ತನಕ ನಾವು ಬಂದಿದ್ದೇವೆ ಅಂತಂದ ಆದ್ಮ್ಯಾಗ ನಾವು ಸಂಘಟನೆ ಮಾಡ್ಲಕ್ ನಮ್ಗ ಇವತ್ತಂತೂ ನಮ್ಮೊಂದು ಅವಕಾಶ ಅದ. ನಾವೊಂದ್ ಏನೋ ಸಮಾಜ ಸೇವೆ ಮಾಡ್ಬೇಕು, ನಾನು ಹುಟ್ಟೂರು ನಮ್ಮ ಶನಿ ಮತಕ್ಷೇತ್ರಕ್ಕ ನಾವ್ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋದೊಂದ್ ಛಲ ನಮ್ಮಲ್ಲಿ ಅದ. ಮುಂದಿನ ದಿನ ಒಳಗ ಆ ಛಲವನ್ನು ನಾನಲ್ಲಿ ಈಗ ಆಲ್ರೆಡಿ ನಾವು ಏನ್ ಮಾಡೋದು ಸಂಘಟನೆಯನ್ನು ಮಾಡ್ತಾ ಇದ್ದೀನಿ ಶನಿ ಮತಕ್ಷೇತ್ರದಲ್ಲಿ. ಏನು ಎಲ್ಲಾ ರೀತಿ ಜನರಿಗೆ ನನ್ನ ಕಡೆಯಿಂದ ಹೆಲ್ಪ್ ಇವತ್ತು ನಾನು ಮಾಡುವಂತ ದೇವರು ನನ್ನ ಶಕ್ತಿ ಕೊಟ್ಟಿದ್ದಾನೆ, ಆ ನಾನು ಹೆಲ್ಪ್ ಅನ್ನು ಮಾಡ್ತಾ ಇದ್ದೀನಿ ಈಗ ಪ್ರೆಸೆಂಟ್. ಓಕೆ ಸರ್. ರಾಕೇಶ್ ಕಲ್ಲೂರ್ ಅವರ ಈ ಸಮಾಜ ಸೇವೆ, ಈ ರಾಜಕೀಯ ಚಟುವಟಿಕೆಗಳು ತಮ್ಮ ಸಮಾಜ ಸಪೋರ್ಟ್ ಇದೆ ಸರ್? ಖಂಡಿತ. ಯಾಕಂತಂದ್ರ ನಾನು ವನಶ್ರೀ ಸಂಸ್ಥಾನ ಮಟ್ಟದ ಕಡೆಯಿಂದ ನಾನು ಬಂದಿದ್ದು. ಆಕ್ಚುಲಿ ನಿಮ್ಗೆ ಹೇಳ್ಬೇಕಂತಂದ್ರ ಆ ಅಪ್ಪುಗಳು ಕಡೆಯಿಂದ ನಾನು ಸುಮಾರು 3-4 ವರ್ಷ ಅವ್ರದ್ದು ಮಠದಲ್ಲೇ ನಾನು ಯಾವ ರೀತಿ ಸೇವೆ ಮಾಡಬೇಕು, ಯಾವ ರೀತಿ ಜನರಲ್ಲಿ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಅಪ್ಪುಗಳು ನನಗೆ ಪ್ರತಿನಿತ್ಯ ನನಗೆ ಏನಂತಾರ ಪ್ರತಿನಿತ್ಯ ಟ್ಯೂಷನ್ ತಗೋತಾರಲ್ಲ ಆ ರೀತಿ ನನ್ನ ಸಂಘಟನೆ ಮೊದ್ಲಿಂದಾನೇ ಮಾಡ್ಕೊಂಡು ಬಂದಿದ್ದೆ. ಅದು ಆದ ನಂತರ ಅಪ್ಪವರು ನನ್ನ ಜಯದೇವ್ ಜಗಗಳು ಅಪ್ಪುಗಳು ಇಲ್ಲ ರಾಕೇಶ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತೇಳಿ ಹೇಳಿ, ಅದು ಅಂತ ಹೇಳ್ತಾರಲ್ಲ ವನಶ್ರೀ ಸಂಸ್ಥಾನ ಮಠ ಅಂತಂದ್ರ ಒಂದು ಮಠದೊಳಗೆ ಏನು ವಿಶೇಷತೆ ಇರ್ತದಲ್ಲ ಅದು ಅಪ್ಪುಗಳಿಗೂ ನನಗೆ ಎಲ್ಲಾ ರೀತಿಯಿಂದ ನನ್ಗೆ ತಿಳಿಸಿದ್ದಾರೆ. ಓಕೆ ಸರ್. ಸರ್, ಗಾಣಿಗ ಸಮುದಾಯದ ಮತಗಳು ಬಿಜೆಪಿಗೆ ಬೆಂಬಲಿತ ಅನ್ನೋದು, ಆ ಮತಗಳನ್ನ ತಾವು ಕಾಂಗ್ರೆಸ್ಗೆ ಕ್ರೋಢೀಕರಣ ಮಾಡ್ಬೇಕಾರೆ ತಮ್ಮ ಸಂಘಟನೆ ಯಾವ ರೀತಿಯಾಗಿ ಸರ್? ನೋಡ್ರಿ, ನಿಮ್ಗೆ ಹೇಳ್ಬೇಕಂತಂದ್ರ ಸಂಘಟನೆ ಇವತ್ತು ಬಿಜೆಪಿಗೆ ನಮ್ಮ ಸಮಾಜದವ್ರು ಹಾಕ್ತಾರ ಅಂತ ಹೇಳೋದು ಅದು ಒಂದು ಸುಳ್ಳು ಮಾತಂತ ನಾನು ಇವತ್ತು ಇಷ್ಟಪಡ್ತೀನಿ. ಇವತ್ತು ನಮ್ಮ ಸಮಾಜ ಯಾವ ರೀತಿ ಅದ ಅಂತಂದ್ರ ನಾವು ದುಡಿದು ತಿನ್ನುವಂತ ಅಂದ್ರ ಯಾವ ರೀತಿ ಅಂದ್ರ ಗಾಣ ಅಂದ್ರ ನಾವು ಆಕ್ಚುಲಿ ಮೂಲತಃ ಎಣ್ಣೆ ವ್ಯಾಪಾರಸ್ಥರು ನಮ್ಮ ಸಮಾಜದವ್ರು. ಈ ನಮ್ಮಲ್ಲಿ ಹೆಂಗಂತಂದ್ರ ಬಹಳಷ್ಟು ಜನ ಇನ್ನಾದ್ರೂ ಬಡವರಿದ್ದಾರೆ. ನಮ್ಮಲ್ಲಿ ಯಾವ ರೀತಿ ವಿಚಾರ ಮಾಡ್ತಾರ, ಯಾರು ಕೆಲಸ ಮಾಡ್ತಾರ, ನಮ್ಮ ವಿಶೇಷತೆ ಏನಂದ್ರೆ ನಮ್ಮ ಸಮಾಜ ಒಳಗೆ ಯಾರು ಕೆಲಸ ಮಾಡ್ತಾರಲ್ಲ ಅವ್ರು ಎಂದೂ ಬಿಡೋದಿಲ್ಲ ನಮ್ಮ ಜನ. ಇವತ್ತು ಇಡೀ ಜಿಲ್ಲೆ ಒಳಗೆ ನೋಡ್ತಿರ್ಬೋದು, ನಮ್ದು ಇಂಡಿ ಮತಕ್ಷೇತ್ರ ಒಳಗಡೆ ನಮ್ ಜನ ಇದಾರ, ಶಂದಗಿ ಮತಕ್ಷೇತ್ರ ಒಳಗಡೆ ನಮ್ ಜನ ಇದಾರ, ಭಾಗವಡಿ ಮತಕ್ಷೇತ್ರ ಒಳಗಡೆ ನಮ್ ಜನ ಇದಾರ, ಬಬಲೇಶ್ವರ್ ಮತಕ್ಷೇತ್ರದಲ್ಲಿ ನಮ್ ಜನ ಇದಾರ, ವಿಜಯಪುರ ಸಿಟಿದಲ್ಲಿ ಇಡೀ ಜಿಲ್ಲೆ ಒಳಗಡೆ ಎಲ್ಲಾ ದಿಕ್ಕದಲ್ಲಿ ನಮ್ ಜನ ಇದಾರ. ಇವತ್ತು ನಮ್ ಜನ ಹೆಂಗ ನಿರ್ಧಾರ ಮಾಡ್ತಾರ ಅಂತಂದ್ರ ಅವರು ಯಾವತ್ತು ಯಾರು ಸಮಾಜ ಸೇವೆ ಮಾಡ್ತಿರ್ತಾರೆ, ಯಾರು ಜನರು ಒಳ್ಳೇದು ಮಾಡ್ತಿರ್ತಾರಲ್ಲ ಅವ್ರಿಗೆ ಎಂದೂ ಬಿಡುವುದಿಲ್ಲ ನಮ್ಮ ಸಮಾಜದವ್ರು. ಅದಾದ್ಮೇಲೆ ನನ್ನ ಜೊತೆಲಿ ಕೂಡ ನನ್ನ ಸಮಾಜದವ್ರು ಇವತ್ತು ಎಲ್ರು ಇವತ್ತು ನಮ್ಮ ಸಮಾಜದ ನಾಯಕರು ನನ್ನ ಜೊತೆಲಿ ಇದ್ದಾರೆ. ನಿಮ್ಗೆ ಹೇಳ್ಬೇಕಂತಂದ್ರೆ ಇವತ್ತ ನಿಮ್ಗೆ ಹೇಳ್ಬೋದು, ನಮ್ಮ ಶರಣಬಸು ಅರಕೇರಿ ಅವ್ರು ಇರ್ಬೋದು, ಶಿರಡೋನವ್ರು ಇರ್ಬೋದು, ಅದಾಂತರ ಲೋನಿ ವಕೀಲರು ಇರ್ಬೋದು. ಇವತ್ತ ನನ್ಗ ಎಲ್ಲೋ ಒಂದ್ ಕಡೆ ನಾನು ಏನಾದ್ರು ತಪ್ಪು ಮಾಡ್ತಾ ಇದ್ದೆ ಅಂತಂದ್ರ ಅವ್ರು ನನ್ ಮೊದಲು ಮಾಡಿ ಹೇಳ್ತಾರ, ರಾಕೇಶ್ ಮೊದಲು ನೀನ್ ಹಿಂಗ್ ಮಾಡು. ಅವರೊಂದು ನಮ್ಮ ಸಮಾಜದೊಳಗಡೆ ಅವ್ರದ್ದು ಆಶೀರ್ವಾದ, ನಮ್ಮ ಸಮಾಜದ ಹಿರಿಯರ ನಾಯಕರದ್ದು ಎಲ್ಲಾರ್ದು ನನ್ನ ಮೇಲೆ ಆಶೀರ್ವಾದ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ಓಕೆ ಸರ್. ಜಿಲ್ಲೆಯಲ್ಲಿ ಗಾಣಿಗ ಸಮುದಾಯದ ನಾಯಕರು ಶಾಸಕರಾಗಿದ್ದು ಅತಿ ವಿರಳ ಅನ್ನೋ ಒಂದು ಮಾತು ಸರ್ ಕಾಂಗ್ರೆಸ್ ಪಕ್ಷದಲ್ಲಿ. ಹಂಗೆ ಅನ್ಕೋತೀರಿ ನೀವು? ಹಂಗ ಅನ್ಕೋದು ನಮ್ಮಲ್ಲಿ ಮಾತೇ ಬರುದಿಲ್ಲ. ಇವತ್ತು ನಾವು ನಮ್ಮ ಬೋಸ್ನೂರು ಇರ್ಬೋದು, ದಯಾಸಾಗರ್ ಪಾಟೀಲ್ ಅವ್ರು ಇರ್ಬೋದು, ನಿಮ್ಮ ಮುತ್ತಿಯವ್ರ 3 ಬಾರಿ, ನಂತರ
ಇವತ್ತು ನಮ್ಮ ಬೆಳುಬೇವ್ರು ಇರ್ಬೋದು, ಎಂದೂ ನಾವು ಯಾರಿಗಾರಿಗೂ ಬಿಟ್ಟು ಕೊಟ್ಟಿಲ್ಲ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿಂದಗಿ ಮತಕ್ಷೇತ್ರದಲ್ಲಿ ತಮಗೊಂದು ಪ್ರಬಲ ಟಿಕೆಟ್ ಆಕಾಂಕ್ಷಿ ಕಾಂಗ್ರೆಸ್ ಪಕ್ಷದ ಒಂದು ಮಾತು ಕೇಳಿ ಬರ್ತಾ ಇತ್ತು ಸರ್. ಯಾಕೆ ಟಿಕೆಟ್ ಕೈ ತಪ್ಪಿತು? ಟಿಕೆಟ್ ನೋಡ್ರಿ, ಆ್ಯಕ್ಚುಲಿ ಕೈ ತಪ್ಪದು ಅಂತೇಳಿ ನಾನು ಹೌದು ಅದನ್ನು ನಾನು ಹೇಳಕ್ಕೆ ನಾನು ಇಷ್ಟಪಡಲ್ಲ. ಯಾಕಂತಂದ್ರೆ ಆ ಲೆಕ್ಕಕ್ಕೆ ನನಗೆ ಗುರುತಿಸಿ ಒಯ್ದು ಇವತ್ತು ನನಗೆ ಒಯ್ದಿದಾರಲ್ಲ ನಮ್ಮ ಎಲ್ಲ ಇವತ್ತು ನಾಯಕರು, ಅವರಿಗೆ ಈ ಟಿ ವಿ ಮುಖಾಂತರ ನಾನು ನಮಸ್ಕಾರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಇವತ್ತು ನನ್ನನ್ನು ಬೆಂಬಲ ಮಾಡಿದಾರ ಅಂತೇಳಿ ಆ ಲೆವೆಲ್ ತನಕ ನಾನು ಹೋಗಿದ್ದೀನಿ. ಇವತ್ತು ಅದು ಅವರ ಏನೋ ನನಗೆ ಆ ಸಮಯದಲ್ಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ, ಒಂದೇನೋ ಶಕ್ತಿ ತುಂಬಿದ್ದಾರೆ ಆ ಸಮಯದಲ್ಲಿ. ಅದಕ್ಕೆ ನಾನು ಬಹಳ ಅಪಾರವಾದ ಧನ್ಯವಾದಗಳನ್ನು ಅವ್ರಿಗೆ ನಾನು ತಿಳಿಸ್ತೀನಿ. ಓಕೆ ಸರ್. ಪಕ್ಷ ರಾಕೇಶ್ ಕಲ್ಲೂರ್ ಅವರ ಸಾಮರ್ಥ್ಯವನ್ನು ಪರಿಗಣಿಸಿದೆ ಸರ್. ಈಗ ನೋಡ್ರಿ, ಪಕ್ಷ ನಾನು ಫಸ್ಟ್ ದಿನ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ, ನಾನು ಹುಟ್ಟದಾಗಿಂದೇ ನಾನು ಹೋರಾಟ ಮಾಡ್ಕೊಂಡು ಬಂದಿರೋದು. ಅದಾದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ನಮ್ಮ ಸಿಂದಗಿ ಮತಕ್ಷೇತ್ರ ಒಳಗಡೆ ಎಷ್ಟು ಊರುಗಳು ಇದಾವಲ್ಲ, ಎಲ್ಲ ಊರ ಒಳಗಡೆ ನಾನು ಎಷ್ಟು ನನ್ನ ಕಡೆಯಿಂದ ಆಗತ್ತಾ ಅಷ್ಟು ಪ್ರತಿಯೊಂದು ಕಾರ್ಯಕ್ರಮಕ್ಕಾಗ್ಲಿ ಪ್ರತಿಯೊಂದು ಹೋರಾಟಕ್ಕಾಗ್ಲಿ ನನ್ನ ಕಡೆಯಿಂದ ಯಾವ ರೀತಿ ಹೆಲ್ಪ್ ಮಾಡ್ಬೇಕಾಗುತ್ತಲ್ಲ ನಾನು ಈ ರೀತಿ ಹೆಲ್ಪ್ ಮಾಡ್ತಾ ಇದ್ದೀನಿ. ಅದನ್ನ ಇವತ್ತು ನಮ್ಮ ಸಿಂದಗಿ ಒಳಗಡೆ ಎಲ್ಲ ತಾಯಂದರು ಹಾಗೂ ನಮ್ಮ ಎಲ್ಲ ಯುವ ಮಿತ್ರರು, ಈ ಎಲ್ಲ ನಮ್ಮ ಹಿರಿಯರು ಸಿಂದಗಿ ಮತಕ್ಷೇತ್ರ ಒಳಗಡೆ ಅವರೆಲ್ಲರೂ ಇವತ್ತು ನನ್ನ ಜೊತೆಲಿ ಇದ್ದಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಓಕೆ ಸರ್. ಸಿಂದಗಿ ಮತಕ್ಷೇತ್ರದಲ್ಲಿ ಬೂಷ್ಣೂರ್ ಅವರಿಗೆ ರಾಕೇಶ್ ಅವ್ರನ್ನ ಎತ್ತಿ ಕಟ್ತಾ ಇದ್ದಾರ ಅಂತ ಮಾತು ಸರ್. ಆ ಮಾತಂತರೂ ಬರೋದಿಲ್ಲ ರೀ. ಯಾಕಂತಂದ್ರ ಈಗ ಆಲ್ರೆಡಿ ಅವ್ರು ಕೂಡ 3 ಸರಿ ಶಾಸಕರಿದ್ದಾರೆ ಆಗಿದ್ದಾರೆ. ಈ ಸರಿ ನಮ್ಮ ಪಕ್ಷದಿಂದಾನೇ ಅಶೋಕ್ ಮನಗೂಳಿ ಅವರು ಗೆದ್ದು ಬಂದಿದ್ದಾರೆ. ಇವತ್ತು ನಮ್ಮ ಬೋಸನೂರು ಇರ್ಬೋದು ದಯಾಸಾಗರ್ ಪಾಟೀಲ್ ಅವ್ರು ಇರ್ಬೋದು. ನಾವು ಯಾರ ಜೊತೆಲಿ ಎಂದೂ ಯಾರಿಗೂ ಬಿಟ್ಕೊಟ್ಟಿಲ್ಲ. ಅವ್ರು ನಮ್ಮ ಜೊತೆಲಿ ಮಾತಾಡ್ತಾರೆ, ನಾವು ಅವ್ರ ಜೊತೆಲಿ ಮಾತಾಡ್ತೇವೆ. ಎತ್ತು ಕಟ್ಟೋದು ಮಾತೇ ಬರಲ್ಲ. ಇವತ್ತು ನಾವಾದ್ರೂ ಅದೇ ಸಮಾಜದಲ್ಲಿ, ಅವ್ರಾದ್ರೂ ನಮ್ಮದೇ ಸಮಾಜದಲ್ಲಿದ್ದಾರೆ. ನಾವು ಕೂಡ ಜನಸೇವೆನೇ ಮಾಡ್ಬೇಕಂತ ಬಂದಿರೋದು, ಅವ್ರು ಕೂಡ ಜನಸೇವೆನೇ ಮಾಡ್ಬೇಕಂತ ಬಂದಿರೋದು. ಈಗ ನಾನು ಹೇಳ್ಬೇಕಂತಂದ್ರೆ ನಾವು ಇನ್ನಾದ್ರೂ ಕೂಡ ನಾವು ಎಲ್ಲರೂ ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ದೇವೆ, ಎಲ್ಲರೆಲ್ಲೂ ಚೆನ್ನಾಗಿದ್ದೇವೆ. ಯಾವುದೇ ರೀತಿಯ ಆ ರೀತಿ ಎತ್ ಕಟ್ಟೋದಿದ್ರೆ ಅವ್ರು ನನಗೆ ಹೇಳ್ತಿರ್ಬೋದು, ಒಂದು ಯಾವ್ದಾದ್ರು ಕಾರ್ಯಕ್ರಮ ಒಳಗೆ ಬೈಬೋದಿತ್ತು ನನಗೆ, ರಾಕೇಶ್ ಕಲ್ಲೂರ್ ಅವ್ರಿಗೆ ಎತ್ ಕಟ್ಟಿಲ್ ತಗೊಂಡ್ಬಂದಿದ್ದಾರಂತ. ಹಂಗೆಂದೂ ಇಲ್ಲ. ಅವ್ರು ಕೂಡ ಸಮಾಜ ಸೇವೆ ಮಾಡ್ಬೇಕಂತಾನೆ ಬಂದವರು, ನಾವು ಕೂಡ ಸಮಾಜ ಸೇವೆನೇ ಮಾಡ್ಬೇಕಂತ ಬಂದವರು. ಜನರ ನಿರ್ಧಾರದು ಯಾರನ್ನ ನಾಯಕವನ್ನು ಮಾಡ್ಬೇಕಂತೇಳಿ ಆ ಜನರ ನಿರ್ಧಾರ ಪ್ರಕಾರ ಅದು ಮುಂದೆ ಆಗೋದು. ಇಷ್ಟು ಮತ್ತೆ. ಓಕೆ ಸರ್. ಬರೋ 2028 ಚುನಾವಣೆಯಲ್ಲಿ ಬೂಷ್ಣೂರ್ ವಿರುದ್ಧ ಕಾಂಗ್ರೆಸ್ ರಾಕೇಶ್ ಅವರು ಸ್ಪರ್ಧೆ ಮಾಡಿದ್ರೆ ಹೇಗೆ ಆಗ್ತದೆ ಸರ್? ಚುನಾವಣೆ ಹೇಗಿರುತ್ತೆ? ಈಗಂತರೂ ಇನ್ನ ಏನು ಅದ್ರ ಬಗ್ಗೆ ನನಗಂತರೂ ಇಲ್ಲ. ನಾನು ಎಂದೂ ಆ್ಯಕ್ಚುಲಿ MLA ಆಗ್ಬೇಕಂತ ನಾನು ಅನ್ಕೊಂಡಿಲ್ಲ. ನಾನು ಕಾಂಗ್ರೆಸ್ ಪಕ್ಷ ಜನರ ಆಶೀರ್ವಾದ ನಿಮ್ಗೆ ಹೇಳ್ಬೇಕಂತಂದ್ರೆ, ಆ ಜನರ ಆಶೀರ್ವಾದ ಇತ್ತಂತಂದ್ರೆ ಅದು ನಾವು ಮುಂದೆ ನೋಡೋಣ. ಅವ್ರ ಆಶೀರ್ವಾದ ಇತ್ತಂದ್ರೆ ಯಾರು ಬೇಕದ್ದು ಏನ್ ಬೇಕಾದ್ರೆ ಆಗ್ಬೋದು ಅಂತಾರಲ್ಲ, ಆ ರೀತಿ ನಮ್ಮ ನಶೀಬ್ ಒಳಗೂ ಇತ್ತಂದ್ರೆ ಜನರ ಆಶೀರ್ವಾದ, ಜನರು ಬಂದು ಹೇಳಿದ್ರು ಇಲ್ಲ ರಾಕೇಶ್ ಅವ್ರೆ ನೀವು ಮುಂದಿನ ಸರಿ ನೀವು ಬರ್ಬೇಕು ಸಿಂದಗಿ ಮತಕ್ಷೇತ್ರದಿಂದ, ಕಾಂಗ್ರೆಸ್ ದಿಂದಾನೇ ನೀವು ನಿಂದಿರ್ಬೇಕು ಅಂತಂದ್ರ ಅದನ್ನ ಇದನ್ನ ಮಾಡ್ಬೋದು. ಓಕೆ ಸರ್. ಕ್ಷೇತ್ರದಲ್ಲಿ ಜನತೆ ಜೋಡ ತಮ್ಮ ಒಡನಾಟ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ. ಎಲ್ರು ಇವತ್ತ ನಿಮ್ಗೆ ಹೇಳ್ಬೇಕಂತಂದ್ರ ಅದನ್ನ ಇಷ್ಟು ಒಳ್ಳೆ ರೀತಿಯಲ್ಲಿ ಇವತ್ತು ಒಂದು ಸಣ್ಣ ಫಂಕ್ಷನ್ ಇದ್ರು ಕೂಡ ರಾಕೇಶ್ ಕಲ್ಲೂರ್ ಅವ್ರಿಗೆ ನಾವು ಕರಿಬೇಕು, ರಾಕೇಶ್ ಕಲ್ಲೂರ್ ನಮ್ಮ ಕಾರ್ಯಕ್ರಮ ಬರಬೇಕು ಅನ್ನೋ ಹುಮ್ಮಸ್ಸು ಇವತ್ತು ಅವ್ರ ಮಾಡ್ತಿರುವಂತ ಆಶೀರ್ವಾದ ಆದ ನಂತರ ಅವರು ಒಂದೇನೋ ನಮಗ ಪ್ರತಿಯೊಂದು ಕಾರ್ಯಕ್ರಮ ಒಳಗಡೆ ಅವರೊಂದು ನಮ್ಗೆ ಸಂಪರ್ಕ ಮಾಡಿ ಇಲ್ಲ ರಾಕೇಶ್ ಅವ್ರು ನಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾರಪ್ಪ, ಅವ್ರು ಬರ್ತಾರ ಅಂತ ಹೇಳಿ ಪ್ರತಿಯೊಂದಕ್ಕೂ ನಮ್ಮ ಏನೋ ಸಣ್ಣ ಪುಟ್ಟ ಅವ್ರು ನಮ್ಗೆ ಕೆಲಸ ಹೇಳಿದ್ರು ನಾವು ಮಾಡಿಕೊಡುವಂತ ದೇವ್ರು ನಮ್ಗೆ ಇವತ್ತು ಆಶೀರ್ವಾದ ಮಾಡಿದಾನ. ಅದೇ ರೀತಿ ನಾವು ಇವತ್ತು ಎಲ್ಲರ ಜೊತೆಲಿ ಸಂಪರ್ಕದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇವತ್ತು ಭಾಗವಹಿಸ್ಕೊಂಡು ಚೆನ್ನಾಗಿದೆ. ಓಕೆ ಸರ್. ಕ್ಷೇತ್ರದ ಜನತೆ ಆಸೆ ಏನು ಸರ್? ರಾಕೇಶ್ ಅವ್ರನ್ನ ಮುಂದಿನ ದಿನಗಳು MLA ನೋಡ್ಬೇಕು ಅನ್ನೋ ಒಂದು ಆಸೆ ಸರ್. ಅದು ಸಿಂದಗಿ ಎಲ್ಲ ನಮ್ಮ ಮತ ಬಾಂಧವರ ಆಶೀರ್ವಾದ ಅಕಸ್ಮಾತ್ ಮಾಡಿದ್ರೆ ಅಂತಂದ್ರೆ ಖಂಡಿತವಾಗ್ಲೂ ನಾನು ಆಗ್ಬೋದು ಅಂತ ನಾನು. ಓಕೆ ಸರ್.
ಸಿಂದಗಿ ಮತಕ್ಷೇತ್ರನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ತಮ್ಮ ಜಿಲ್ಲೆಯಲ್ಲಿ ತಮ್ಮ ಪ್ರಭಾವ ಸಾಕಷ್ಟಿದೆ ಸರ್. ಈಗ ನಾನು ಹೇಳ್ಬೇಕಂದ್ರೆ ನಮ್ಮ ಅಜ್ಜ ಊರು ಬೊಮ್ಮನಹಳ್ಳಿ, ನಮ್ಮ ಹನುಮಂತರಾಯ ಮುತ್ತೆಯವರು, ನಮ್ಮ ಮುತ್ತೆಯವರು ಅವ್ರ ಊರು ಬೊಮ್ಮನಹಳ್ಳಿ. ಆದ ನಂತರ ನಾನು ಹುಟ್ಟಿದ್ದು ಬೆಳೆದಿದ್ದು ಕೂಡ ಸಿಂದಗಿ ಮತಕ್ಷೇತ್ರ ಒಳಗಡೆ. ಅದಾದ ನಂತರ ನಮ್ಮ ತಾಯಿಯವ್ರ ಊರು ಕೂಡ ಸೋಮಜಾಳ. ಆಕ್ಚುಲಿ ನಿಮ್ಗೆ ಹೇಳ್ಬೇಕಂತಂದ್ರ ಈ ಸೋಮಜಾಳ ಒಳಗಡೆನೂ ನಮ್ದು 4-5 ಮನಿ ಅದಾವ. ಬೊಮ್ಮನಹಳ್ಳಿ ಒಳಗಡೆ 7-8 ಮನಿಗಳು ನಮ್ ಅದಾವ. ನಮ್ ಕಾಕದರ ಮತ್ತು ಎಲ್ರು ಇನ್ನಾದ್ರೂ ಅಲ್ಲೇ ಅದಾರ. ಈ ನಮ್ ಕೂಡ ಮನಿ ಸೋಮಜಾಳ್ನಾಗನು ಅದ, ಬೊಮ್ಮನಹಳ್ಳಿ ಒಳಗೂ ಅದ ನಮ್ಮ ಮನಿ. ಇಷ್ಟೆಲ್ಲ ನಾವ್ ಇವತ್ತ ಅಲ್ಲಿ ಇರೋದ್ರಿಂದ, ಅಲ್ಲಿ ವಾತಾವರಣ ನಾವೆಲ್ಲ ಮೊದ್ಲಿಂದ ನೋಡ್ಕೊಂಡ್ ಬಂದಿರೋದ್ರಿಂದ ಅಲ್ಲಿ ಏನಾದ್ರೂ ನಮ್ ಕೊಡಬೇಕು. ಈಗ ಆ ಊರದಿಂದ ನಾವ್ ಬಂದಿದ್ದೇವೆ, ಇವತ್ ಬಿಜಾಪುರ್ನಾಗನು ಮನಿ ಅದ ಅಂತಂದ್ರ ನಾವ್ ಅಲ್ಲಿ ಜನಕ್ಕೆ ಕೂಡ ನಾವ್ ಏನಾದ್ರೂ ನಮ್ ಕಡೆಯಿಂದ ಎಷ್ಟಾಗತ್ತೆ ಅಟ್ ನಾವು ಸಹಾಯ ಮಾಡ್ಬೇಕಂತ ಹೇಳಿ ಅನ್ಕೊಂಡು ನಾವು ಮಾಡ್ತಿರೋದು. ಯುವ ಸಮುದಾಯ ಸರ್ ತಮ್ಮನ್ನು ಅತ್ಯಂತ ಹತ್ತಿರದಿಂದ ನೋಡ್ತಾ ಇದ್ದಾರೆ. ಯಾರಿಗೆ ಹೋಗು ಬಾ ಬಾರು ಹೋಗಿ ನನ್ನ ಮಾತೇ ಅನ್ನೋಂತಿಲ್ಲ. ನಿಮ್ಮ ಸೌಮ್ಯ ಸ್ವಭಾವದ ನಾಯಕತ್ವ ಸರ್ ತಮಗೆ. ನೋಡ್ರಿ, ಇವತ್ತು ನಾವು ನಮ್ಮ ತಂದೆ ತಾಯಿಯವರು ಆಗ್ಲಿ, ನಮ್ಮ ಇವತ್ತು ಜನರ ಆಶೀರ್ವಾದ ಇರ್ಬೋದು, ಇವತ್ತು ನಾವು ಯಾವ ರೀತಿ ಬೆಳ್ಕೊಂಡು ನಾವು ಬಂದಿದ್ದೇವಲ್ಲ, ಅದರಿಂದಾನೇ ನಾ ಇವತ್ತು ಎಲ್ಲಾ ಕಡೆಯಿಂದಾನು ನಮಗ ಒಂದೇನೋ ನೀವು ಬಹಳಷ್ಟು ಒರಟದಿಂದ ಮಾತಾಡಿದ್ರೆ ಅಂತ ತಿಕ್ಕೋರಿ, ಯಾವ ಕೆಲಸ ಕೂಡ ಆಗಲ್ಲ. ನಿಮ್ಗೆ ಹೇಳ್ಬೇಕಂತಂದ್ರೆ ಇವತ್ತು ನಾನು ಮೊದ್ಲಿಂದಾನೇ ಜನಸಾಮಾನ್ಯರ ಹೋರಾಟ ಮಾಡ್ಕೊಂಡು ನಾನು ಬಂದಿರೋದು ಅಂತಂದ್ರ, ಇವತ್ತು ನನಗೆ ಪ್ರತಿಯೊಬ್ರು ಹೇಳ್ತಾರ, ಇಲ್ಲ ರಾಕೇಶ್ ಅವರು ಎಂದೂ ಸಿಟ್ಟು ಮಾಡ್ಕೊಳ್ಳೋದಿಲ್ಲ. ಯಾಕೆ ಸಿಟ್ಟು ಮಾಡ್ಕೊಳ್ಳೋದಿಲ್ಲ ಅಂದ್ರ, ನಾನು ತಳಮಟ್ಟದಿಂದ ಚಿಕ್ಕವನಾಗಿಂದ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಕಷ್ಟ ಏನಂತ ಹೇಳಿ ನಾನು ನೋಡ್ಕೊಂಡ್ ಬಂದಿದ್ದೀನಿ. ನಾವು ಆ ಸಮಯದಲ್ಲಿ ನಾನು ನೆನ್ಸ್ಕೊಳಕ್ ನಾನು ಇಷ್ಟಪಡ್ತೀನಿ, ಬಟ್ಟೆ ವ್ಯಾಪಾರ ಮಾಡೋ ಸಮಯದಲ್ಲಿ ಆ ಕಷ್ಟ ಬೇರೆಯವ್ರಿಗೆ ಯಾರಿಗೂ ಬರಬಾರ್ದು ಅಂತೇಳಿ. ಅಂದ್ರೆ ಬಹಳಷ್ಟು ಕಷ್ಟದಿಂದ ನಾ ಇವತ್ತು ಮೇಲ್ಪಟ್ಟು ನಾನು ಬಂದಿದ್ದೀನಿ. ಅದನ್ನ ಇವತ್ತು ಬೇರೆಯವ್ರನ್ನ ನಾವು ಯಾವ ರೀತಿ ಮಾತಾಡ್ತೇವಲ್ಲ, ಅದು ನಮಗೇನ್ ಪೆಟ್ಟು ಬೀಳುತ್ತ ಅದು ಮೊದಲು ನಮಗ್ ಗೊತ್ತಾಗ. ಯಾಕಂದ್ರೆ ನಾ ಆ ಪರಿಸ್ಥಿತಿದಿಂದ ಬಂದಿದ್ದೀನಿ. ಯಾರು ಇವತ್ತು ಬಂದು ಒಮ್ಮಿಗೆ ಸಡನ್ಲಿ ಮಾತಾಡ್ತಾರ, ಆದ್ರೆ ಅದು ಮಾತೇ ಬರೋದಿಲ್ಲ. ಯಾಕಂತಂದ್ರ ನಾನು ಚಿಕ್ಕ ವಯಸ್ಸದಂಗಿಂದೇ ನಾನು ಒಂದು ದುಡ್ಕೊಂಡು ಬಂದಿರೋದು. ಅದು ಎದುರಿನವರಿಗೆ ಏನೋ ನಾನು ಮಾತಾಡಿದ್ರೆ ಅದು ನಮಗೆ ಏನು ಮನ್ಸಿಗೆ ನಮಗ ನೋವಾಗತ್ತಂತೇಳಿ ನನ್ಗೆ ಗೊತ್ತದ. ಅದ್ರ ಸಲುವಾಗಿ ನಾನು ಎಂದು ಆ ರೀತಿ ಮಾತಾಡಕ್ನು ಹೋಗಲ್ಲ. ನಮ್ ಕಡೆಯಿಂದ ಆಗ್ತಿತ್ತಂದ್ರ ಆಗ್ತದ ಅಂತ ಹೇಳ್ತೀನಿ, ಇಲ್ಲ ಅಂದ್ರೆ ನನ್ನ ಕಡೆಯಿಂದ ಇಲ್ಲ ಅಂತ ಹೇಳ್ತೀನಿ. ತಮ್ಮಲ್ಲಿ ಸಹಾಯ ಕೇಳ್ಕೊತ ಬಂದದವ್ರನ್ನ ಯಾವತ್ತು ಬರಗೆಯಿಂದ ಕಳಿಸಿಕೊಟ್ಟ ಮಾತೇ ಇಲ್ಲ ಅಂತ ಮಾತು ಕೇಳಿ ಬರ್ತದೆ ಸರ್. ನನ್ನ ಕಡೆಯಿಂದ ನಾನು ಯಾವತ್ತು ಇನ್ನೋರು ಯಾರಾದ್ರೂ ಬಂದ್ರು ಅಂತಂದ್ರೆ ನನ್ನ ಕಡೆಯಿಂದ ಎಷ್ಟಾಗತ್ತೋ ನಾನು ಅಷ್ಟು ಸಹಾಯ ಮಾಡಿ ಕಳಿಸಿದೀನಿ. ಅದ್ರಾಗೇನು ಎರಡನೇ ಮಾತಿಲ್ಲ. ನಾನು ಮುಂದೆ ಆದ್ರೂ ಮಾಡೇ ಮಾಡ್ತೀನಿ. ನನಗೆ ಆ ದೇವರ ಆಶೀರ್ವಾದ, ಆದ ನಂತರ ನಮ್ಮ ಮುತ್ತೆಯವ್ರದ ಆಶೀರ್ವಾದ, ಹೃದಯ ಜಗದ್ಗುಳವ್ರದ್ದು, ನನ್ನ ಚಿಕ್ಕ ವಯಸ್ಸದಾಗಿದ್ದು ಇಟ್ಕೊಂಡು ನಾ ಇವತ್ತು ಆ ಸಮಯದಿಂದಾನೇ ನನ್ನ ಕಡೆಯಿಂದ ಏನ್ ಸಹಾಯ ಆಗತ್ತಲ್ಲ, ನಾನು ಅವಾಗಿಂದ ನಾನು ಸಹಾಯ ಮಾಡ್ಕೊಂಡು ಬಂದಿದ್ದೀನಿ. ಈಗಂತೂ ನನಗೆ ದೇವರು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ನನಗೆ ಕೊಟ್ಟಿದ್ದಾನ. ನಾನು ಏನ್ ನನಗೆ ಸಹಾಯ ಮಾಡ್ಬೇಕಲ್ಲ, ನಾನು ಸಹಾಯ ಮಾಡ್ತೀನಿ. ಎಲ್ಲಿವರೆಗೆ ಸರ್ ತಮ್ಮ ಇದು ಸಹಾಯ ಸಮಾಜ ಸೇವೆ? ನಾನು ಸಾಯೋವರೆಗೂ ಈ ಸಹಾಯ ನಾನು ಮಾಡ್ತೀನಿ. ರಾಕೇಶ್ ಕಲ್ಲೂರ್ ಅವ್ರಿಗೆ ಏನಾಗಬೇಕೆಂಬ ಆಸೆ? ನೋಡ್ರಿ, ಅದನ್ನ ನಾನು ನಿರ್ಧಾರ ಮಾಡೋದಿಲ್ಲ, ಜನರ ನಿರ್ಧಾರ. ಜನರ ಒಂದು ಲಾಸ್ಟ್ ಟೈಮ್ ನಮ್ಮ ಎಲ್ಲ ನನ್ನ ಸ್ನೇಹಿತರು ಇರ್ಬೋದು, ಆದ ನಂತರ ನಮ್ಮೆಲ್ಲ ಸಿಂದಗಿ ಮತಕ್ಷೇತ್ರದ ಜನರು ಇರ್ಬೋದು, ಇಲ್ಲ ರಾಕೇಶ್ ಅವರೇ ನೀವು ಈ ಸರಿ ನೀವು ಒಂದು ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳದ ನಂತರ ನಾನು ಹಾಕಿರೋದು ಅಪ್ಲಿಕೇಶನ್. ನೆಕ್ಸ್ಟ್ ಅದೇ ರೀತಿ ಜನರ ಒಂದು ಇಲ್ಲ ರಾಕೇಶ್ ಅವರು ನೀವು ಏನಾದರೂ ಈ ಸರಿ ಫೈಟ್ ಮಾಡ್ರಿ ಅಂತಂತ ಜನರ ಆಶೀರ್ವಾದ, ಅದಂದ್ರೆ ಎಲ್ಲ ನನ್ನ ಮಿತ್ರರ ಒಂದು ಸಪೋರ್ಟು, ಆನಂತರ ಅಲ್ಲಿ ಅಲ್ಲಿ ಆಕ್ಚುಲಿ ಸಿಂದಗಿ ಮತಕ್ಷೇತ್ರದ ಅಲ್ಲಿ ಜನರ ಅವರ ಆಶೀರ್ವಾದದಿಂದ ಇಲ್ಲ ಮಾಡ್ರಿ ಅಂತಂದ್ರೆ ಖಂಡಿತವಾಗ್ಲೂ ನಾನು ಮಾಡಕ್ ನಾನು ಇಷ್ಟಪಡ್ತೀನಿ. ರಾಕೇಶ್ ಕಲ್ಲೂರ್ ಅವರು ಸಿಂದಗಿ ಮತಕ್ಷೇತ್ರದ MLA ಆದ್ರೆ ಅವರ ಯೋಜನೆಗಳು ಏನಾಗಬಹುದು? ನೋಡ್ರಿ, ನಾನೊಬ್ಬ ನಿಮ್ಗೆ ಹೇಳ್ಬೇಕಂತಂದ್ರೆ ಕಷ್ಟದಿಂದ ನಾನು ಬಂದವನು. ಕಷ್ಟ ಕಾಲಕ್ಕೆ ಜನರಿಗೆ ಏನು ಬೇಕಲ್ಲ ಅದನ್ನ ನನ್ನ ಕಡೆಯಿಂದ ಏನು ಒದಗಿಸ್ಲಾಕ್ ಸಾಧ್ಯ ಅದಲ್ಲ, ನಾನು ಅದನ್ನ ಖಂಡಿತವಾಗ್ಲೂ ನಾನು ಅದನ್ನು ಒದಗಿಸ್ಲಾಕ್ ನಾನು ಪ್ರಯತ್ನ ಪಡ್ತೀನಿ. ಅದಾದ ನಂತರ ಸಿಂದಗಿ ಮತಕ್ಷೇತ್ರ ಜನಕ್ಕೆ ನನ್ನ ಕಡೆಯಿಂದ
ರಾಜಕೀಯ ನೀವು ಕೇಳ್ತಿದ್ರಿ ರಾಜಕೀಯ ಆದ್ಮೇಲೆ ಕೇಳ್ತಾ ಇದ್ರಿ. ರಾಜಕೀಯ ಆದ್ಮೇಲೆ ಕೂಡ ನನ್ನ ವೈಯಕ್ತಿಕದಿಂದ ನಾನು ಏನು ಜನರಿಗೆ ಸಹಾಯ ಮಾಡ್ಬೇಕಲ್ಲ, ನಾನು ಅವಾಗ್ಲೂ ಕೂಡ ನಾನು ಸಹಾಯ ಮಾಡ್ತೀನಿ. ಓಕೆ ಸರ್. ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದ ಜನರ ಜೊತೆಗೆ ಸರ್, ಇವತ್ತು ಮುಸ್ಲಿಂ ಅನ್ನೋಲ್ಲ, SC ಅನ್ನೋಲ್ಲ, ಎಲ್ಲ ಸಮುದಾಯದ ಜನರೊಳಗೆ ಅತಿ ಹತ್ತಿರದ ನಾಯಕ ಅನ್ನೋದು ಮಾತು ಕೇಳಿ ಬರ್ತಾ ಇದೆ ಸರ್. ಇದು ಹೇಗೆ ಸಾಧ್ಯ ಸರ್? ನೋಡ್ರಿ, ನಮ್ಮ ಮಾತು ಈಗ ನಾವು ಜನರ ಜೊತೆಲಿ ಯಾವ ರೀತಿ ಇರ್ತೇವೆ ಅದು ಭಾಳ ಇಂಪಾರ್ಟೆಂಟ್. ನಾನು ಅವಾಗಲೇ ನಿಮ್ಗೊಂದು ಮಾತಾಡಿದೆ, ನನ್ನ ಎದುರಿನವ್ರ ಜೊತೆಲಿ ಯಾವ ರೀತಿ ಮಾತಾಡ್ತೇವಲ್ಲ ಅದು ಭಾಳ ಇಂಪಾರ್ಟೆಂಟ್. ನಾವು ದುಡ್ಡದ ಇದು ಅದ ಅಂಥೇಳಿ ನೀವು ಎಲ್ಲೋ ಒಂದು ಕಡೆ ಯಾರಿಗೂ ಒಂದು ತಪ್ಪು ಮಾತಾಡಿದ್ರಂತೆ ಕೋರಿ, ನೆಕ್ಸ್ಟ್ ಟೈಮ್ ಆ ಮನುಷ್ಯ ಇವತ್ತು ಅವ ನಮ್ಮ ಜೊತೆಲಿ ಮಾತಾಡಲ್ಲ. ನಾವು ಆ ಜನಕ್ಕೆ ಅವರಿಗೆ ನಾವು ಸಹಾಯ ಮಾಡೋದು ನಮ್ಮ ಕಡೆಯಿಂದ ಆಗ್ತಿತ್ತಂದ್ರೆ ಮಾಡೋದು, ಇಲ್ಲ ಆದ್ರೂ ಅವ್ರಿಗೆ ನಾವು ನಮ್ಮ ಕಡೆಯಿಂದ ಏನಾಗುತ್ತಲ್ಲ ಖುಷಿದಿಂದ ಆದ್ರೂ ಮಾತಾಡಿ ಕಳಿಸ್ಬೇಕಂತ ಹೇಳ್ತಾರ. ಆ ಮನೆ ಭಾವನೆ ಇದ್ದಿದ್ದು ಅಂತವ್ರು ನಾವು ಇವತ್ತು ಆ ರೀತಿಲೇ ನಮ್ದು ಇವತ್ತು ಅದ್ರ ಜೊತೆಲಿ ನಮ್ಮ ಕಡೆಯಿಂದ ಏನ್ ಸಹಾಯ ಆಗ್ತದೆ ನಾವು ಮಾಡ್ಕೊಂಡು ಬಂದಿದ್ದೀನಿ ಅಂತೇಳಿ ಇವತ್ತು ಸಿಂಧಿ ಮತಕ್ಷೇತ್ರದಲ್ಲಿ ಇವತ್ತು ನಮ್ಮ ಮುಸ್ಲಿಂ ಸಮುದಾಯದವ್ರು ಇರ್ಬೋದು, ಕುರುಬ ಸಮುದಾಯದವ್ರು ಇರ್ಬೋದು, ನಮ್ಮ ಎಲ್ಲ ಇವತ್ತು ನಮ್ಮ ಅಣ್ಣ ತಮ್ಮಂದ್ರು ಎಲ್ಲ ಇವತ್ತು ಎಲ್ಲ ಕಮ್ಯುನಿಟಿದವರು ನನಗೆ ತುಂಬಾನೇ ಸಹಾಯ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಅಲ್ಲಿ ಕೆಲವೊಂದಿಷ್ಟು ಜನರು ನನ್ನ ಹೆಸರು ಹೇಳಕ್ ನಾನು ಇಷ್ಟಪಡ್ತೀನಿ. ಈಗೇನಾಗುತ್ತೆ ಅಂತಂದ್ರೆ ನನಗೆ ಅವ್ರು ಇಷ್ಟು ಸಪೋರ್ಟಿಂಗ್ ನನಗೆ ನಿಂತಾರಂತಂದ್ರೆ ಕೆಲವೊಂದಿಷ್ಟು ಜನ ಯಾವತ್ತು ಕಾಲ್ ಮಾಡ್ತಿರ್ತಾರ, ಹೇಳ್ತಿರ್ತಾರ, ರಾಕೇಶ್ ಅವರ ನೀವು ಸಂಘಟನೆ ಈ ರೀತಿ ಮಾಡ್ರಿ ಆ ರೀತಿ ಮಾಡ್ರಿ ಅಂತೇಳಿ. ಸ್ಪೆಷಲಿ ನಮ್ಮ DSS ಕಾರ್ಯಕರ್ತರು ಅಲ್ಲಿ ನಮ್ಮ ಸಿಂಧಿ ಮತಕ್ಷೇತ್ರ ಒಳಗಡೆ ನನ್ನ ಮೇಲೆ ಇಷ್ಟು ಪ್ರೀತಿ ವಿಶ್ವಾಸ ಅದ ಅಂತಂದ್ರೆ ನನ್ನ ಮೇಲೆ ಯಾವುದೋ ಒಂದು ಕಾರ್ಯಕ್ರಮ ಎಷ್ಟೋ ದೂರ ಇದ್ರು ಕೂಡ ಅವರು ಹೇಳ್ತಾರೆ, ಇಲ್ಲ ರಾಕೇಶನ್ ಅವ್ರ ಹೆಸರು ಮೊದಲು ಹಾಕೊಳ್ಳೋನು, ರಾಕೇಶನ್ ಅವ್ರು ಬರ್ತಾರ, ನಮ್ಮ ಕಾರ್ಯಕ್ರಮಕ್ಕೆ ಒಂದು ಹುಮ್ಮಸ್ ತಗೊಂಡ್ ಬರ್ತಾರ. ನನಗೊಂದು ಪ್ರೀತಿ ವಿಶ್ವಾಸ ಅದು ನನಗೆ ಬಹಳ ಇಷ್ಟ ಆಗ್ಯದ. ನಮಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಎಲ್ಲ ಅಲ್ಲಿ DSS ಕಾರ್ಯಕರ್ತರು ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದಾರಂತ ಬಹಳ ಅಂದ್ರೆ ಬಹಳ. ಈಗ ನನ್ನ ಹೆಸರು ತಗೋಬೇಕು, ಆಕ್ಚುಲಿ ಈ ಸಮಯದಲ್ಲಿ ನನ್ನ ಹೆಸರು ತಗೊಂಡೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಏನಪ್ಪಾ ನನಗೆ ಆಕ್ಚುಲಿ ಎಲ್ಲಾ ಅಲ್ಲಿ ಆಕ್ಚುಲಿ ಎಲ್ಲಾ ನಮ್ಮ ಹಿರಿಯರು ಬಹಳ ಸಪೋರ್ಟಿಂಗ್ ಅದಾರ. ಓಕೆ ಸರ್. ಸರ್, ಆ ಕ್ಷೇತ್ರದಲ್ಲಿ ತಮ್ಮ ಕಾರ್ ಓದ್ತಿರೋ ಸ್ಕೂಲ್ ಮಕ್ಕಳು ಸುದ್ದಿ ರಾಕೇಶ್ ಅಣ್ಣ ಅನ್ನೋದು ಬಟ್ ಮಾಡ್ತಿದ್ದಾರೆ, ಇದೇ ಹೇಗೆ ಸಾಧ್ಯ ಸರ್? ಅಷ್ಟು ಪ್ರೀತಿ ವಿಶ್ವಾಸ ಈಗ ಬರುವಂತದ್ದು ಒಳಗಡೆ ನಾನು ನೀವು ಹೇಳಿದ್ರಲ್ಲ ಚಿಕ್ಕ ಮಕ್ಕಳು, ಅದನ್ನ ನಾನು ನಮ್ಮ ಕಡೆಯಿಂದ ಏನಾದರೂ ಒಂದು ನಮ್ಮ ವನಶ್ರೀ ಫೌಂಡೇಶನ್ ಕಡೆಯಿಂದ ಏನಾದರೂ ಒಂದು ನಾನು ಮಾಡುವಂತ ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದಾನೆ, ನಾನು ಅದನ್ನ ಮಾಡ್ತೀನಿ. ಓಕೆ ಸರ್. ಫೌಂಡೇಶನ್ ಕಾರ್ಯಚಟುವಟಿಕೆ ಸರ್ ಈಗ ಆಕ್ಚುಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ನಮ್ಮ ಅಸಹಾಯಕ ಜನರಿಗೆ ನಮ್ಮ ಫೌಂಡೇಶನ್ ವತಿಯಿಂದ ಯಾವಾಗಲೂ ನಾನು ಮೊದಲಿಂದಾನೇ ಮಾಡ್ಕೊತ ಬಂದಿದ್ದೀನಿ. ಆದರೆ ನಾವು ಅದನ್ನ ಯಾವುದು ನಾವು ಸೋಷಿಯಲ್ ಮೀಡಿಯಾ ಒಳಗಡೆ ನಾವು ಜಾಸ್ತಿ ಹಾಕಲ್ಲ. ಈಗ ಜನರು ನಮ್ಮಲ್ಲಿ ಟೀಮ್ ಒಳಗಡೆ ಹೇಳ್ತಾ ಇದಾರೆ, ಇಲ್ಲ ಈಗ ಒಂದು ರಾಜಕೀಯ ಒಳಗಡೆ ಇದ್ದೀರಿ, ಈ ನೆಕ್ಸ್ಟ್ ಟೈಮ್ನಿಂದ ನಮ್ಮ ವನಶ್ರೀ ಫೌಂಡೇಶನ್ ವತಿಯಿಂದ ಏನೋ ಮಾಡಿದ್ರು ಅದು ಸ್ವಲ್ಪ ಬೆಳಕಿಗೆ ಬರಬೇಕು ಹಿಂಗೆ ಅಂತಂದ್ಮೇಲೆ ಇನ್ಮೇಲೆ ನಾವು ಅದು ವನಶ್ರೀ ಫೌಂಡೇಶನ್ದು ಬರುವಂಥ ದಿನಮಾನ ಒಳಗಡೆ ಈ ವರ್ಷ ಒಳಗಡೆನೆ ನಾವು ಒಂದು ದೊಡ್ಡ ಪ್ರಮಾಣ ಕಾರ್ಯಕ್ರಮ ನಮ್ಮ ವನಶ್ರೀ ಫೌಂಡೇಶನ್ದಿಂದ ಇಟ್ಕೊಳ್ಳಾಕತ್ತೇವೆ. ಅದು ಬರುವಂಥ ದಿನದೊಳಗೆ ನಾವು ತೋರಿಸ್ಕೊಡ್ತೇವೆ. ಕ್ಷೇತ್ರದ ನೊಂದ ಜನತೆಗೆ ರಾಕೇಶ್ ಕಲ್ಲೂರ್ ಅವರು ಯಾವ ರೀತಿಯಾಗಿ ಧ್ವನಿ ಆಗ್ಬೋದು? ಈಗ ನಿಮ್ಗೆ ಹೇಳ್ಬೇಕಂದ್ರೆ ಅವರು ನಾವು ಅವ್ರ ಜೊತೆ ಅಂತಮ್ರ ತರಾನೇ ನಾನು ಇನ್ನೂ ತನೂ ಅದೀನಿ. ನೆಕ್ಸ್ಟ್ ಟೈಮ್ ಅವರು ಈಗ ಬರುವಂತ ದಿನದ ಒಳಗೆ ಈಗಂತೂ ಪ್ರೆಸೆಂಟ್ ನನ್ನ ಕಡೆಯಿಂದ ಏನಾಗತ್ತ ನಾನು ಸಹಾಯ ಎಷ್ಟೇ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ನನ್ನ ಕಡೆಯಿಂದ ಏನು ಮಾಡಕ್ ಆಗಲ್ಲ. ಬರುವಂತ ದಿನದ ಒಳಗ ನನಗ ಅವರೆಲ್ಲರ ಆಶೀರ್ವಾದದಿಂದ ಆ ಶಕ್ತಿಯನ್ನು ಕೊಟ್ರಂತಂದ್ರ ಖಂಡಿತವಾಗ್ಲೂ ನಾನು ಅವ್ರ ಬೆನ್ನೆಲುವಾಗಿ ನಾನು ನಿಂದಿರ್ತೀನಿ. ಸರಿ, ಸಮಾಜ ಸೇವೆಯಿಂದ ತಾವು ಪಡೆದುಕೊಂಡಿರೋದೇನು? ಇವತ್ತು ನೀವು ನಾನು ಹೇಳ್ತಿದ್ದೀನಲ್ಲ, ಇವತ್ತು ನಾನು ಈ ಸ್ಟೇಜಿಗೆ ನಾನು ಇದ್ದೀನಿ ಅಂತಂದ್ರ ಒಂದು ಎಲ್ಲೋ ಒಂದ್ ಕಡೆ ನಾನು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ನಾನು ಈ ಸ್ಟೇಜ್ ಮೇಲೆ ಇದ್ದೀನಿ. ಅದೇ ರೀತಿ ಜನರ ಆಶೀರ್ವಾದ. ಯಾಕಂತಂದ್ರ ನಾವು ಇವತ್ತು ಬೇರೆಯವ್ರ ರೀತಿನೇ ನಾನು ಬಿಸ್ನೆಸ್ ಮಾಡ್ತಿದ್ದೆ, ಬೇರೆಯವ್ರ ರೀತಿನೇ ನಾನು ಕೆಲಸ ಮಾಡ್ತಿದ್ದೆ, ನಾನು ಕೆಲಸ ಮಾಡ್ಕೊಂಡೇ ಉಳಿತಿದ್ದೆ ಅಂತ ನನಗೆ ಅನಿಸ್ತದ. ಇವತ್ತು ನಾ ಎಲ್ಲೋ ಒಂದ್ ಕಡೆ ಜನರ ಸಹಾಯ ಒಂದೇನೋ ಒಂದು ಅವಾಗ ಮೊದ್ಲಿಂದಾನೇ ನನ್ನ ಚಿಕ್ಕ ವಯಸ್ಸಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ, ಆದ ನಂತರ ನಮ್ಮ ತಾಯಿ ತಂದೆಯವರ ಆಶೀರ್ವಾದ, ಆದ ನಂತರ ಜನರ ನಾನು ಆ ಸಹಾಯ ಮಾಡಿದ್ದೇನಾದ್ರೂ ನನಗೆ ಅದು ಖಂಡಿತವಾಗ್ಲೂ ಆಶೀರ್ವಾದ ನನಗೆ ಮುಟ್ಟೈತೆ ಅಂತ ಹೇಳಿ ನಾನು ಹೇಳಕ್ ನಾನು ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಓಕೆ ಸರ್. ಕಳೆದುಕೊಂಡಿರೋದು ಏನಾಗಿರ್ಬೋದು ಸರ್? ಕಳೆದುಕೊಂಡದ್ದು ಏನೇನೂ ಇಲ್ಲ. ಆಕ್ಚುಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ಎಲ್ಲ ನನಗ ಜನರ ಆಶೀರ್ವಾದದಿಂದ ಎಲ್ಲಾನೇ ಸಿಕ್ಕದ. ಅದು ಆದ್ಮೇಲೆ ಈ ನಮ್ಮ ಸಿಂಧಿ ಮತಕ್ಷೇತ್ರದ ಈ ಕೆಲಸ ಮಾಡಕ್ ಸಿಕ್ಕಿರೋದು ನನಗ ಪುಣ್ಯ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇದೇ ಸಮಯದಲ್ಲಿ ಈ TV ಮುಖಾಂತರ ನಾನು ಅವರಿಗೆ
ಪಾದ ಮುಟ್ಟಿ ನಮಸ್ಕಾರ ಕೂಡ ನಾನು ಮಾಡಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದ್ರೆ ಅಲ್ಲಿ ಸಿಂದಗಿ ಒಳಗೆ ನಮ್ಮಲ್ಲಿ ಮತಕ್ಷೇತ್ರದ ಜನ ಇಷ್ಟು ಒಳ್ಳೆ ರೀತಿಯಲ್ಲಿ ನನಗೆ ಸಪೋರ್ಟಿಂಗ್ ಅದಾರ ಅಂತಂದ್ರೆ ಏನೇ ಇದ್ರು ಅವ್ರು ನನಗೆ ಹೇಳ್ತಾರ, ರಾಕೇಶ್ ಅವ್ರ ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತೇಳಿ. ಎಂದೋ ಅವ್ರು ನನಗೆ ಯಾವತ್ತು ಮನಿ ಮಗ ಅಂತ ಹೇಳಿ ತಿಳ್ಕೊಂಡು ನನಗೆ ಯಾವಾಗ್ಲೂ ಬಹಳಷ್ಟು ಜನ ಫೋನ್ ಹಚ್ತಾರೆ, ರಾಕೇಶ್ ಅವ್ರ ಹಿಂಗ್ ಮಾಡ್ರಿ, ನಮ್ಮ ಅಲ್ಲಿ ಊರಿಗೆ ಬರ್ರಿ, ನಿಮ್ ಕಡೆಯಿಂದ ಇದೊಂದು ಸಣ್ಣ ಸಹಾಯ ಮಾಡಕ್ ಆಗ್ತಿದ್ರ ನೋಡ್ರಿ ಮಾಡ್ರಿ, ಇದರಿಂದ ನಮ್ಗ ಬಹಳ ಒಳ್ಳೇದಾಗ್ತದೆ ಇಡೀ ನಮ್ ಗ್ರಾಮಕ್ಕ. ಒಂದೇನೋ ಒಂದು ನಮ್ಗ ಎಷ್ಟ್ ಸಣ್ಣ ಪುಟ್ಟ ನಮ್ಗ ಸಹಾಯ ಕೇಳ್ತಾರಲ್ಲ, ಅದೊಂದು ಮಾಡ್ಕೊಂಡು ನಾನು ಇನ್ನಾದ್ರೂ ಕಂಟಿನ್ಯೂ ಮಾಡ್ತಿರ್ತೀನಿ, ಮುಂದಾದ್ರೂ ಮಾಡ್ತೀನಿ ಅಂತ ಹೇಳಕ್. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸರ್ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕರನ್ನು ಒಂದು ಗುರುತಿಸ್ಕೊಂಡ್ರಿ. ಇದಕ್ಕೆ ಯಾರು ಸರ್ ಬ್ಯಾಕ್ ಬೋನ್, ಯಾರು ಇದಕ್ಕೆ ಯಾರು ಸಪೋರ್ಟ್ ನಿಮ್ಮದಿಗೆಲ್ಲ? ನಿಮ್ಗೆ ಹೇಳ್ಬೇಕಂದ್ರ ಇವತ್ತು ನಮ್ಮ ಆರ್ ಕಲ್ಲೂರು ಮುತ್ತೆಯವ್ರದು ಅವ್ರು ಒಂದು ಇವತ್ತು ಆಶೀರ್ವಾದ ಮಾಡಿದಾರ ಅಂತ ಹೇಳಿ ಕೇಸಿಂದ ಇವತ್ತು ಒಂದೇನೋ ನಮ್ಗೆ ರಾಜಕೀಯ ಭವಿಷ್ಯದೊಳಗೆ ಅವರು ನಮ್ಗೆ ಸಪೋರ್ಟ್ ಕೊಟ್ಟಿದಾರ ಅಂತ ಹೇಳಿ ಇವತ್ತು ನಾವು ಈ ಲೆಕ್ಕಕ್ಕೆ ನಾವು ರಾಜಕೀಯ ಒಳಗಡೆ ಬೆಳೆಯಕ್ ನನ್ ಕೂಡ ಆಗ್ಯದ. ಅದಾದ ನಂತರ ಇವತ್ತು ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು ಅವರು ಒಂದು ಏನೋ ನನಗೆ ಸಪೋರ್ಟ್ ಅದಾರ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಅದ ನಂತರ ಶಿವಾನಂದ ಪಾಟೀಲ್ ಸಾಹೇಬ್ರು ಕೂಡ ನನ್ನ ಯಾವತ್ತು ಸಪೋರ್ಟಿಗೆ ಅದಾರ ಅಂತ ಹೇಳಿ ನನ್ನ ಅವರಾಯ್ತು, ಸಂಗಮೇಶ್ ಬಬಲೇಶ್ವರ್ ಅವರಾಯ್ತು, ಮತ್ತೆ ನಮ್ಮ ರಾಜು ಅಲ್ಗೂರ್ ಸಾಹೇಬ್ರಾಯ್ತು, ಇವರೆಲ್ಲರೂ ಒಂದು ನಮ್ಮ ಇವತ್ತು ನನ್ನ ಜೊತೆಲಿ ನಿಂತ್ಕೊಂಡು ನಮ್ಮ ಇಡೀ ಕಾಂಗ್ರೆಸ್ ಎಲ್ಲ ನಮ್ಮ ಹಿರಿಯ ನಾಯಕರು ಎಲ್ಲರೂ ನನ್ನ ಸಪೋರ್ಟಿಗೆ ಬಹಳಷ್ಟು ಜನ ಅದಾರ. ಅವ್ರಿವ್ರು ನನ್ನ ಹೆಸರು ಹೇಳ್ಕೊತ ಅಂದ್ರೆ ಬಹಳಷ್ಟು ಜನ ಆಗ್ತಾರೆ. ಯಾವತ್ತು ನನ್ನ ಸಪೋರ್ಟಿಗೆ ಅದಾರ. ಎಲ್ಲಿ ಹೋದ್ರು ನನ್ನನ್ನ ಒಬ್ಬನೇ ನಿಂತಿದ್ದೆ ಅಂದ್ರೆ ಕೂಡ ನಾನು ದೂರ ನಿಂತಿದ್ದೆ ಅಂದ್ರೆ ಬರೀ ರಾಕೇಶ್ ಅಂತ ಹೇಳಿ ಹೆಗಲ್ ಮ್ಯಾಗ ಕೈ ಹಾಕೊಂಡು ನನಗೆ ಮಾತಾಡಿ ಹೇಳ್ತಾರ. ಅದೊಂದು ನನಗೆ ಬಹಳ ಖುಷಿ ವಿಚಾರ ಅದ. ಎಂದೋ ಅವ್ರು ನನಗ ಒಬ್ಬಂಟಿಯಾಗಿ ಬಿಟ್ಟಿಲ್ಲ, ಮುಂದಾದ್ರೂ ಬಿಡುದಿಲ್ಲ ಅಂತ ಹೇಳಿ ಕೇಳ್ಕೊಂಡು ನಾನು ಹೇಳಕ್ಕೆ ಇಷ್ಟ. ಓಕೆ ಸರ್. ಸರ್ ಮುಂದೆ ಬರುವಂಥ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಬೂತ್ ಮಟ್ಟದಲ್ಲಿ ಪಕ್ಷ ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದೀರಿ ತಾವು? ಖಂಡಿತವಾಗ್ಲೂ ಮಾಡ್ತಿದ್ದೇವೆ. ಈಗ ನಾವು ಇಡೀ ನಮ್ಮ ಜಿಲ್ಲೆ ಒಳಗಡೆ ಎಲ್ಲೆಲ್ಲಿ ನಮ್ಮ ಕಾರ್ಯಕರ್ತರಿದಾರ ಅವರಿಗೆ ನಮ್ಮದೇ ಆದಂಥ ಒಂದು ಮೀಟಿಂಗ್ ಮಾಡಿಕೊಂಡು ಸಂಘಟನೆಯನ್ನು ಮಾಡಿಕೊಂಡು ಯಾವ ರೀತಿ ಅವರಿಗೆ ಫೋನ್ ಒಳಗಡೆ ಟಚ್ ಇಟ್ಕೊಂಡು ಫೋನ್ ಒಳಗಡೆ ಅವರಿಗೆ ಈಗ ಆ್ಯಕ್ಚುಲಿ ಯಾವ ರೀತಿ ಸಂಘಟನೆ ಮಾಡ್ಬೇಕಂತಂದ್ರೆ ಮೀಟಿಂಗ್ ಮಾಡಿ ಪೋಸ್ಟ್ ಹಾಕಿ ನಾವು ಸಂಘಟನೆ ಮಾಡೋದು ಬೇರೆ. ನಮ್ಮಲ್ಲಿ ಸಂಘಟನೆಯನ್ನ ಗುರುತು ಮಾಡಿಕೊಂಡು ಯಾವ ಕಾರ್ಯಕರ್ತರು ಏನ್ ಕೆಲಸ ಮಾಡ್ತಾರ ಅಂಥವ್ರನ್ನ ನಾವು ಡೈರೆಕ್ಟ್ ಆಗಿ ಟಚ್ ಆಗಿ ಅವ್ರ ಕಡೆಯಿಂದ ನಾವು ಕೆಲಸ ಮಾಡಿಸೋದು ಅಂತ ಕೆಲಸ ನಾವು ಈಗ ಆಲ್ರೆಡಿ ಸ್ಟಾರ್ಟ್ ಇದೆ. ಬರುವಂತ ದಿನಮಾನ ಒಳಗ ಅದು ನಾವು ಕೆಲಸ ಮಾಡಿದ್ದು ಬೆಳಕಿಗೆ ಕೂಡ ಬರುತ್ತೆ. ಓಕೆ ಸರ್. ರಾಕೇಶ್ ಕಲ್ಲೂರ್ ಅವರು ಕ್ಷೇತ್ರದಲ್ಲಿ ಎಷ್ಟು ಜಡ್ಪಿ ಗೆಲ್ಲಿಸ್ಕೊಡ್ಬಹುದು ಈ ಸರಿ? ನೋಡ್ರಿ ನಿಮ್ಗೆ ಹೇಳ್ಬೇಕಂತಂದ್ರ ಅದನ್ನ ಈಗ ನಾನು ಹೇಳಿದೆ ಅಂತಂದ್ರ ಅದು ಬೇರೆ ಬೇರೆ ಇದರಲ್ಲೇ ಆಗತ್ತ. ಅದನ್ನ ನಾನು ಹೇಳಲ್ಲ, ಬರುವಂತ ದಿನಗಳು ಅದು ತೋರಿಸ್ಕೊಡ್ತೇವೆ ಇಷ್ಟೇ, ಮತ್ತೇನಿಲ್ಲ. ಮುಂದಿನ ದಿನ ರಾಕೇಶ್ ಕಲ್ಲೂರ್ ಎಂ.ಎಲ್. ಆಗೋದು ಪಕ್ಕ, ಅದು ಜನರ ಆಶೀರ್ವಾದ. ಓಕೆ ಸರ್. ಕೊನೆಯದಾಗಿ ಈ ಕಾರ್ಯಕ್ರಮದ ಮೂಲಕ ಕ್ಷೇತ್ರದ ಜನತೆಗೆ, ತಮ್ಮ ಯುವ ಮಿತ್ರರಿಗೆ ಏನು ಹೇಳಿ ಬಯಸ್ತಾರೆ ಸರ್? ಇವತ್ತು ನನ್ನ ಸಪೋರ್ಟಿಗೆ ಎಲ್ಲರೂ ಇದ್ದಾರೆ ಅಂಥೇಳಿ ನಾನು ತಿಳ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ನನ್ನ ಎಲ್ಲ ಸ್ನೇಹಿತರು ಇರ್ಬೋದು, ಆದ ನಂತರ ಇಡೀ ಸಿಂದಗಿ ಮತಕ್ಷೇತ್ರ ತಾಯಂದರು, ಆದ ನಂತರ ನನ್ನ ಹಿರಿಯರು ಎಲ್ಲರೂ ಇವತ್ತು ನನ್ನ ಮನಸ್ಸೊಳಗೆ ನನ್ನ ಅವರಿಗೆ ಇಟ್ಕೊಂಡು ಅವ್ರ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ ಅಂತೇಳಿ ಅಂತ ನಾನು ಈ ಮಾತನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಸರ್. ಮುಂದಿನ ದಿನಮಾನಗಳ ಪಕ್ಷ ತಮ್ಮನ್ನು ಗುರುತಿಸಬಹುದು ಸರ್? ಈಗ ಗುರ್ತಿಸೋದು ಅಂತ ಹೇಳಿಕೆಸಿಂದ ನಾನು ಈ ಲೆಕ್ಕಕ್ಕೆ ಅದೀನಿ ಅಂತೇಳಿ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಸರ್. ಇಲ್ಲಿವರೆಗೂ ವೀಕ್ಷಕರೇ, ನಮ್ಮೊಂದಿಗೆ ಜಿಲ್ಲೆಯ ಪ್ರಭಾವಿ ಯುವ ನಾಯಕ ರಾಕೇಶ್ ಕಲ್ಲೂರ್ ಅವರು ಅವರ ತಮ್ಮ ಬಾಲ್ಯ, ರಾಜಕೀಯ, ಸಾಮಾಜಿಕ ಸೇವೆ ಬಗ್ಗೆ ನಮ್ಮ ವಾಹಿನಿಯೊಂದಿಗೆ ಸುದೀರ್ಘವಾಗಿ ಚರ್ಚಿಸಿ ತಮ್ಮೊಂದಿಗೆ ಒಡನಾಟ ಹಂಚಿಕೊಂಡಿದ್ದಕ್ಕೆ ನಮ್ಮ FM ವಾಹಿನಿ ಪರವಾಗಿ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು ಸರ್. ನಮಸ್ಕಾರ. ಅದನ್ನು